ನಾರಾಯಣಂ ಸ್ವರುಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವಜ್ಜಿತಮಜಂ ವಿಭಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ ಯೋ ವಿಪ್ರಲಂಬ ವಿಪರೀತಪತಿಪ್ರಭೂತವಾದಾನ್ ನಿರಸ್ತಗತವಾನ್ ಭವಿತತ್ವವಾದಂ ಧರ್ವೇಶ್ವರೋ ಹರೀತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಅತನುಭಾವಾದೀಢಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವತನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ. ಸನ್ನಿಧಿಂ ಮಾನಸೇ ಚಾಯುಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಕಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಶಶ್ಚಂದ್ರಿಕಾ ಸ್ವಾಂತಸಂತಾಪಂ ಯದಿ ಕೃಂತತಿ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೂಲಿಪರ್ಯಂతం ಗುರುಣಾಮಾಕೃತಿಂ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಹಾಭಾರತದಲ್ಲಿ ಬರತಕ್ಕಂಥ 21 ಪರ್ವಗಳಲ್ಲಿ ಈ 3 ಪರ್ವಗಳೇನಿದೆ ಅದು ಹರಿವಂಶ ಪರ್ವ ಅಂತ ಕರೀತಾರೆ. ಅದನ್ನು 3 ಪರ್ವಗಳನ್ನು ಹರಿವಂಶ ಪರ್ವ ಅಂತ ಕರೀತಾರೆ. 18 ಪರ್ವಗಳು ನಮಗೆ ಗೊತ್ತೇ ಇದೆ, ಆದರೆ 3 ಪರ್ವ ನಮಗೆ ಗೊತ್ತಿಲ್ಲ. ಯಾವುದು 3 ಪರ್ವಗಳು? ಅದು ವಿಷ್ಣು ಪರ್ವ ಅಂತ ಕರೀತಾರೆ, ಹರಿಪರ್ವ ಅಂತ ಕರೀತಾರೆ. ಅದಾದ ಮೇಲೆ ಭವಿಷ್ಯತ್ ಪರ್ವ ಅಂತ ಕರೀತಾರೆ. ಈ ಪರ್ವಗಳ ಹೆಸರಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಿದೆ. ಅದು ಸಾಮಾನ್ಯ ಈಗ ಪ್ರಚಲಿತವಾಗಿರತಕ್ಕಂಥದ್ದು ಈ 3 ಪರ್ವಗಳನ್ನು ಕರೀತಾರೆ. ಮಹಾಭಾರತವನ್ನು ವೇದವ್ಯಾಸದೇವರು ಮಾಡಿದ ಉದ್ದೇಶ ಏನು ಎಂಬುದನ್ನು ಮುಖ್ಯವಾಗಿ ಸಜ್ಜನರ ಒಂದು ಅನುಕೂಲಕ್ಕಾಗಿ ಮಾಡಿದರು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಪರಮಾತ್ಮನ ಒಂದು ಅಭಯ ಮಾತುಗಳಿದೆ. ಅದರ ಪ್ರಕಾರ ಅವನ ಒಂದು ಅವತಾರದ ಉದ್ದೇಶ ಮುಖ್ಯವಾಗಿ ಯಾವುದು? ಪರಿತ್ರಾಣಾಯ ಸಾಧೂನಾಂ, ಸಾಧುಗಳನ್ನು ರಕ್ಷಣೆ ಮಾಡೋದೇ ಮುಖ್ಯವಾದದ್ದು. ಸಾಧುಗಳ ರಕ್ಷಣೆ ಅಂದರೆ ಏನರ್ಥ? ಯಾರು ಒಳ್ಳೆಯವರು ಅವರ ರಕ್ಷಣೆ ಮಾಡೋದು ಇಷ್ಟೇ ಅರ್ಥ ಅಲ್ಲ. ಅವರಿಗೇನಾದರೂ ಅಜ್ಞಾನ ಬರೋ ಅವಕಾಶ ಇತ್ತು ಅಂದರೆ ಜ್ಞಾನವನ್ನು ಕೊಡೋದು ಕೂಡ ಅದು ಮುಖ್ಯವಾದ ಒಂದು ಶಿಷ್ಟ ರಕ್ಷಣ. ಅಥವಾ ದೈತ್ಯರಾದವರಿಗೆ ಅಕಸ್ಮಾತ್ ಏನಾದರೂ ಜ್ಞಾನ ಬರುವ ಅವಕಾಶ ಇತ್ತು ಅಂದರೆ ಅವರಿಗೆ ಜ್ಞಾನ ಬರದಂತೆ ಮಾಡೋದು ಕೂಡ ದುಷ್ಟ ಶಿಕ್ಷಣ. ಆಗ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಅಂತ ಹೇಳಿದ ಮಾತ್ರ ಕೊಂದಾಕೋದು, ರಕ್ಷಣೆ ಮಾಡೋದು ಇಷ್ಟೇ ಅರ್ಥವನ್ನು ನಾವು ಇಟ್ಕೋಬಾರ್ದು. ಹಾಗಾಗಿ ಇದು ಕೂಡ ಒಂದು ಮುಖ್ಯವಾಗಿದೆ. ಮುಖ್ಯ ಉದ್ದೇಶ ಧರ್ಮ ಸಂಸ್ಥಾಪನಾರ್ಥ ಅಂತ ಕರೀತಾರೆ. ಲೋಕೇಶಾಃ ಬ್ರಹ್ಮರುದ್ರೇಂದ್ರಾಃ ಸಂಸಾರೇ ಕ್ಲೇಶಿನಂ ಜನಂ ವೇದಾರ್ಥ ಅಜ್ಞಂ ಅಧಿಕಾರ ವರ್ಜಿತಂ ಚ ಸ್ತ್ರೀಯಾದಿಕಂ ಅವೇಕ್ಷ ಪ್ರಾರ್ಥಯಾಮಾಸುಃ ದೇವೇಶಂ ಪುರುಷೋತ್ತಮಂ. ಇದು ಯಾತಕ್ಕೋಸ್ಕರವಾಗಿ ಮಹಾಭಾರತವನ್ನು ರಚನೆ ಮಾಡಿದ್ದು, ವ್ಯಾಸರ ಅವತಾರ ಮಾಡಿದ್ದು ಯಾತಕ್ಕೋಸ್ಕರವಾಗಿ ಎಂಬುದನ್ನು ಈ ಒಂದು ಗೀತಾ ಭಾಷ್ಯದ ಶ್ಲೋಕಗಳು ನಮಗೆ ಸ್ಪಷ್ಟಪಡಿಸುತ್ತದೆ. ಬ್ರಹ್ಮಾದಿ ದೇವತೆಗಳಿಗೆ ಯಾವತ್ತೂ ಕೂಡ ಮನುಷ್ಯರ ಮೇಲೆ, ಅದರಲ್ಲಿ ಸಜ್ಜನರ ಮೇಲೆ ಒಂದು ವಿಶಿಷ್ಟವಾದ ಒಂದು ವಿಶ್ವಾಸವನ್ನು, ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಯಾಕೆಂದರೆ ಅವರಲ್ಲಿ ಯಜ್ಞಾಗಾದಿಗಳು ಮಾಡಬೇಕು, ಅದಕ್ಕಾಗಿ ಕಾಲಕಾಲಕ್ಕೆ ಮಳೆಯನ್ನು ಸುರಿಸಬೇಕು ನಾವು, ಇತ್ಯಾದಿಯಾಗಿ ಅವರ ಉದ್ದೇಶ ನಮ್ಮ ಈ ಪ್ರಪಂಚದ ಮೇಲೆ ಇರುತ್ತೆ. ಅವರು ಮಳೆ ಬೆಳೆ ಬರೆಸಿದ್ರೇ ಅವರು ಯಜ್ಞ ಆಗಾದ್ರೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವರು ಮಳೆಯನ್ನೇ ಬರೆಸಲಿಲ್ಲ ಅಂದರೆ ಯಜ್ಞ ಇಲ್ಲ, ಯಾಗೂ ಇಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕಾಗಿ ಯಜ್ಞ ಆಗಾದಿಗಳನ್ನು ಮಾಡಿಸ್ತಾ ಇರ್ತಾರೆ. ಕಾಲಕಾಲಕ್ಕೆ ಮಳೆಯನ್ನು ಕೂಡ. ಅದರಲ್ಲಿ ಇಂದ್ರದೇವ ಏನಿದ್ದಾರೆ ಅವನು ಮುಖ್ಯವಾಗಿ ಮಳೆ ದೇವತೆ ಇಂದ್ರದೇವ. ಅಷ್ಟು ಮಾತ್ರವಲ್ಲ, ಜ್ಞಾನ ದೇವತೆಯೂ ಹೌದು, ಮನೋನಿಯಾಮಕನೂ ಹೌದು. ಹೀಗೆ ಸುಮಾರು ಅವನ ಕಾರ್ಯಕ್ರಮಗಳಿದೆ. ಅವರೆಲ್ಲರೂ ಹೋಗಿ ಪರಮಾತ್ಮನ ಹತ್ರ ಕೇಳ್ತಾರಂತೆ,
ಕಲಿಯುಗೆ ಎಂಬತಕ್ಕಂಥದ್ದು ಪ್ರಾಪ್ತವಾಗಿದೆ. ಈಗ ಎಷ್ಟೋ ಜನ ಸಜ್ಜನರಿದ್ದಾರೆ, ಅವರು ವೇದಗಳನ್ನು ಅಧ್ಯಯನ ಮಾಡಿಕೊಂಡು ಪರಮಾತ್ಮನ ಮಹಿಮೆಗಳನ್ನು ತಿಳ್ಕೊಂಡು ಅವರು ಉದ್ಧಾರ ಆಗ್ತಾರೆ. ಅದೇ ಸ್ತ್ರೀ ಮತ್ತು ಶೂದ್ರರು ಇದ್ದಾರೆ, ವೇದ ವಿದ್ಯಾಧಿಕಾರ ಇಲ್ಲ ಅವರಿಗೆ. ಯಾಕೆ ಪಕ್ಷಪಾತ ಮಾಡಿದ್ದಾರೆ ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ? ಈಗೆಲ್ಲ ಅವರು ಅದೇ ಪ್ರಶ್ನೆ ಆಗ್ತಾರೆ, ನಾವೇನು ತಪ್ಪು ಮಾಡಿದ್ವಿ? ನಾವು ಕೂಡ ಮನುಷ್ಯರೇ, ನಾವು ನಮ್ಮ ಯಜಮಾನರಿಗೆ ಭಕ್ತ ಎಲ್ಲ ಮಾವಂದರಿಗೆ ಮಕ್ಕಳೆಲ್ಲ ಬೆಳೆಸೋದಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ನಾವು ಕೂಡ ವೇದ ವಿದ್ಯಾಧಿಕಾರ ಕೊಡಬೇಕಾಗಿತ್ತು, ನಾವು ಮೋಕ್ಷ ಹೋಗೋದು ಬೇಡವಾ ಅಂತ. ಯಾರ ಮೇಲೂ ಶಾಸ್ತ್ರಗಳಿಗೆ ಆಗ್ರಹ ಇಲ್ಲ, ಆದರೆ ಅವರ ಒಳಿತಿಗೋಸ್ಕರವೇನೇ ಆ ರೀತಿ ಮಾಡಿರತಕ್ಕಂಥದ್ದು. ಯಾಕೆಂದರೆ ಯಾವುದೇ ಒಂದು ವೇದಾಧ್ಯಯನ ಮಾಡಬೇಕಾಗಿದ್ದರೆ ಮೊದಲು ಉಪನಯನ ಆಗಬೇಕು. ಗಾಯತ್ರಿ ಎಂಬತಕ್ಕಂಥದ್ದು ಉಪನಯನ ಕಾಲದಲ್ಲಿ ತಂದೆಯಿಂದ ಉಪದೇಶಿಸಲ್ಪಟ್ಟಿರತಕ್ಕಂತಹ ವ್ಯಕ್ತಿ ಮುಂದೆ ಅವನು ಮಾಡಿರತಕ್ಕಂಥ ಯಾವುದೇ ವೇದಾಧ್ಯಯನ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಬರುತ್ತೆ. ಸ್ತ್ರೀಯರಿಗೆ ಉಪನಯನ ಎಂಬುದು ಇಲ್ಲ, ನಮ್ಮಲ್ಲಿ ಪದ್ಧತಿ ಬಂದಿಲ್ಲ. ಈಗ ಯಾರು ಆರ್ಯ ಸಮಾಜದವರು ಮಾಡ್ತಾ ಇರ್ತಾರೆ, ಹೆಂಗಸರಿಗೂ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ. ಈಗೇನೋ ಉಪನಯನ ಮಾಡಿಬಿಡ್ತಾರೆ. ಮುಂದೆ ಅವರು ಯಾವುದು ರಜಸ್ವಲಿ ಆದಳು ಅಂದರೆ ಆ ಜನಿವಾರ ಎಲ್ಲಿಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅಮ್ಮಂಗೆ ಕೊಡೋದು ಅಥವಾ ಅಮ್ಮನೂ ಆಗಿಬಿಟ್ಲು ಅಂತ ಹೇಳಿದ್ರೆ ಮಗಳು ಕೊಡೋದು, ಇಬ್ಬರೂ ಸೇರಿ ಅಪ್ಪಂಗೆ ಕೊಟ್ಬಿಡೋದು, ನೀವು ಹಾಕ್ಕೊಂಡಿರಿ ಅಂತ. ಇದೆಲ್ಲ ತೊಂದರೆ. ಅದಕ್ಕೋಸ್ಕರವಾಗಿ ಅದು ಯಾವುದೂ ಬೇಡ ಅಂಥೇಳಿ ಅವರಿಗೆ ವೇದ ವಿದ್ಯಾಧಿಕಾರ ಇಲ್ಲ ಅಂದರು. ಹಾಗೆ ವೇದ ವಿದ್ಯಾಧಿಕಾರ ಇಲ್ಲ ಅಂದರೆ ವೇದೋಕ್ತವಾದಕ್ಕಂಥ ಮಹಿಮೆಗಳು ನಮ್ಗೆ ಗೊತ್ತಾಗೋದು ಹೇಗೆ? ಅದಕ್ಕೋಸ್ಕರವೇ ಮಹಾಭಾರತವನ್ನು ರಚನೆ ಮಾಡಿದ್ದು. ಮಹಾಭಾರತ ಅಂದರೆ ಪುರಾಣಗಳು ಮಹಾಭಾರತಗಳು ಎಲ್ಲವೂ ಕೂಡ ಅದು ವೇದಾನಾಂ ಪಂಚಮೋ ವೇದ ಇತಿ ತದ್ಗೃಹೀತತ್ವಾಚ ಅಂತ ವಿಷ್ಣು ತತ್ವಜ್ಞಾನದಲ್ಲಿ ಹೇಳ್ತಾರೆ. ಅಂದರೆ ವೇದಗಳೇನಿದೆ ಅದಕ್ಕಿಂತಲೂ ಒಂದು ಕೈ ಮೇಲಿರತಕ್ಕಂಥದ್ದೇ ಮಹಾಭಾರತ ಅಂತ ಹೇಳಿದ್ರೆ, ವೇದಾದಪಿ ಪರಂಚಕ್ರೇ ಅಂತ ಹೇಳ್ತಾರೆ. ವೇದಕ್ಕಿಂತಲೂ ಉತ್ತಮ ಅಂದರೆ ಇದು ಅಪೌರುಷೇಯ, ಇದು ಪೌರುಷೇಯ, ಅದು ಉತ್ತಮ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೂ ಕೂಡ ಉತ್ತರವನ್ನು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ವೇದಾದಿಪಿ ಪರಂಚಕ್ರೆ ಅಂದ್ರೆ ಅರ್ಥ ಏನು? ವೇದದಲ್ಲಿ ಏನೇನಿದೆಯೋ ಅದಕ್ಕಿಂತಲೂ ಹೆಚ್ಚು ಪರಮಾತ್ಮನ ತಲೆಯಲ್ಲಿದೆ. ವೇದ ಏನಪ್ಪ ಅಂದರೆ ಒಂದು ವಿಷಯಗಳನ್ನು ಹೇಳ್ಕೊಡತ್ತೆ, ಮಹಿಮೆಗಳು ಹೇಳ್ಕೊಡತ್ತೆ ಅಷ್ಟೇ. ಅಷ್ಟೇ ಅಲ್ಲ, ಪರಮಾತ್ಮನ ಮಹಿಮೆಗಳು ಅನಂತಾವೈ ವೇದಾಹ, ವೇದಗಳೇ ಅನಂತ ಇದೆ ಅಂತ ಹೇಳಿದ ಮೇಲೆ ಅನಂತ ವೇದಗಳಲ್ಲಿ ಹೇಳದೇ ಇರತಕ್ಕಂಥ ಅಂಶಗಳೆಲ್ಲ ಪರಮಾತ್ಮನಲ್ಲಿದೆ. ಅದನ್ನು ಮಹಾಭಾರತ ರಚನೆ ಮಾಡಿದ್ದಾನೆ. ಹಾಗಾಗಿ ವೇದಕ್ಕಿಂತಲೂ ಕೂಡ ಹೆಚ್ಚು ಅಂಶಗಳು ಇದರಲ್ಲಿದೆ. ಅದಕ್ಕೋಸ್ಕರ ವೇದಾದಿಪಿ ಪರಂಚಕ್ರೆ ಅಂತ ಕರೆದಿದ್ದಾರೆ. ಮಹಾಭಾರತ ಮುತ್ತಮಂ ಅಂತ ಹೇಳಿದಂತೆ ವೇದಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಈ ಮಹಾಭಾರತ. ಯಾವ ಅಂಶದಲ್ಲಿ? ಅಪೌರುಷೇಯತ್ವೇನಲ್ಲ, ವೇದದಲ್ಲಿ ಇಲ್ಲದೇ ಇರತಕ್ಕಂಥ ಅಂಶಗಳನ್ನು ಕೂಡ ಇದರಲ್ಲಿ ವೇದವ್ಯಾಸ ದೇವರು ಸೇರಿಸಿದ್ದಾರೆ. ಆ ಒಂದು ಅಂಶದಲ್ಲಿ ಮಾತ್ರ, ಅರ್ಥಬಾಹುಲ್ಯದಲ್ಲಿ ಮಾತ್ರ ಅಂತ ನಾವು ತಿಳ್ಕೋಬೇಕು ನಾವು. ಹೀಗಾಗಿ ಇಂಥ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಮಹಾಭಾರತದ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ನಿರುಕ್ತಿಯನ್ನು ತಿಳ್ಕೊಂಡ್ರೆ ಸಾಕು. ಅಂದರೆ ಮಹಾಭಾರತ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಸಾಕು, ನಮಗೆಷ್ಟೋ ಪಾಪ ಪರಿಹಾರ ಆಗತ್ತಂತೆ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ, ನಿರುಕ್ತಂ ಅಸ್ಯಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ನಿರುಕ್ತಿ ತಿಳ್ಕೊಂಡ್ರೆ ಸಾಕು. ಅಂದರೆ ಇನ್ನು ಹೇಳಿ ನಿರ್ವಚನ ಮಾಡಿರಲ್ಲ, ಮಹಾಭಾರತ ಅಂದರೆ ಏನು ಅಂತ ನಿರ್ವಚನ ಮಾಡಿದ್ನಲ್ಲ ಹಾಗೆ. ಮಹತ್ವ ಮತ್ತು ಭಾರವತ್ವ ಎರಡೂ ಇರತಕ್ಕಂಥ ಗ್ರಂಥ ಮಹಾಭಾರತ. ಬರೀ ಭಾರ ಇರತಕ್ಕಂಥ ಗ್ರಂಥವಲ್ಲ. ಮಹಾಭಾರತದಲ್ಲಿ ಈಗಿನ ಪ್ರತಿಗಳಲ್ಲಿ ನಮಗೆ 1,12,600 ಶ್ಲೋಕಗಳು ಸಿಗತ್ತೆ ಈಗ ನಮಗೆ. ಆದರೆ ವಾದಿರಾಜರು ಮಾತ್ರ ಲಕ್ಷಾಲಂಕಾರದಲ್ಲಿ ಅವರು ಬರೆಯುವಾಗ 1,03,000, ಇದು 3,012, 1,03,012 ಶ್ಲೋಕಗಳು ಮಹಾಭಾರತದ್ದು ಎಂಬುದಾಗಿ ಖಡಾಖಂಡಿತವಾಗಿ ಹೇಳಿದ್ದರಿಂದ ನಮಗೆ 1,03,000 ಇದೆ ಅಂತ ತಿಳ್ಕೊ. ಅಂತೂ ಲಕ್ಷ ಗ್ರಂಥ ಅಂತ ಹೇಳಿಕೆ ಏನು ವಿರೋಧ ಏನಿಲ್ಲ. ಹಾಗೆ ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಶ್ಲೋಕ ಇರತಕ್ಕಂಥದ್ದು ಭಾರವತ್ವ. ಅದೇ ಬರೀ ಭಾರ ಇದ್ರೆ ಸಾಲದು. ನಾವು ಕೂಡ 100 kg ಭಾರ ಬರ್ತೇವೆ, ಬರೀ ಭೂಮಿಗೆ ಭಾರ ಅಷ್ಟೇ. ಆದರೆ
ನಿಜವಾಗಲೂ ಮಹತ್ವ ಇರಬೇಕು. ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಸಂದಿರಬೇಕು. ಅದು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಒಂದು ವರ್ಷದ ನ್ಯೂಸ್ ಪೇಪರ್ ಇರುತ್ತೆ ನೋಡಿ, ಅದೆಲ್ಲ ಸಂಗ್ರಹ ಮಾಡಿ ಅಂಗಡಿಗೆ ಹಾಕಿದರೆ ಒಂದು 10-12 kg ತೂಗುತ್ತೆ. ಹಾಗೆ ಭಾರ ಇದೆ, ಆದರೆ ಅದರಲ್ಲಿ ಏನೂ ಇಲ್ಲ. ಯಾಕೆ? ಎಲ್ಲ ಆಗೋಗಿರೋದೆ. ಅಲ್ಲಿ ಪೇಪರ್ ಬಂದಾಗಲೇ ಆಗೋಗಿರೋದೇ ಬಂದಿರುತ್ತೆ. ಇದಕ್ಕಿಂತ 10 ಸತಿ ನಾವು ಮೊದಲೇ ಕೇಳ್ಬಿಟ್ಟಿರ್ತೀವಿ ನಾವು. ಹೀಗಿರುವಾಗ ಅದೇನು ಹಳಸಿನ ಸುದ್ದಿ ಅಷ್ಟೇ ಅದು. ಅಂಥದ್ದು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆಗೋಯ್ತು ಅಂತ ಆ ವಿಷಯ ಇಲ್ಲೇ ಇಲ್ಲ ಅದರಲ್ಲಿ. ಅಂಥ ಸ್ಥಿತಿ ಬಂದಿರುತ್ತೆ. ಹಾಗೆ ಮಹತ್ವ ಇಲ್ಲ ಅದರಲ್ಲಿ, ಕೇವಲ ಭಾರ ಮಾತ್ರ ಇದೆ ಅಷ್ಟೇ. ಆ ರೀತಿ ಅಲ್ಲ ಈ ಮಹಾಭಾರತ ಎಂಬತಕ್ಕಂಥದ್ದು. ಬರೀ ಭಾರವುಳ್ಳಂಥ ಗ್ರಂಥ ಅಲ್ಲ, ಮಹತ್ವನೇ ಇದೆ. ಮಹತ್ವ ಅಂದರೆ ಗ್ರೇಟ್ನೆಸ್ ಅಂತ ಕರೀತಾರೆ. ಒಂದೊಂದು ಅಂಶಗಳೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಕ್ಕಂಥ ಅಂಶಗಳು ಬೇಕಾದಷ್ಟಿದೆ. ಇಡೀ ನಮ್ಮ ಜೀವನದಲ್ಲಿ ಏನೇನು ನಾವು ವ್ಯವಹಾರ ಮಾಡ್ತಾ ಇದ್ದೇವೆ ಅದೆಲ್ಲವೂ ಕೂಡ ಮಹಾಭಾರತದಲ್ಲಿದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ ಕ್ವಚಿತ್. ಯಾವುದು ಮಹಾಭಾರತದಲ್ಲಿ ಇದೆ ಅದು ಬೇರೆ ಕಡೆ ಇದೆ, ಯಾವುದು ಮಹಾಭಾರತದಲ್ಲಿ ಇಲ್ಲ ಅದು ಎಲ್ಲೂ ಇಲ್ಲ. ಅಂದರೆ ಏನು? ಎಲ್ಲವನ್ನೂ ಕೂಡ ತನ್ನ ಒಳಗಡೆ ಅದು ತುಂಬಿಸ್ಕೊಂಡಿದೆ ಅಂತ ಹೇಳಿದ್ರೆ ಮಹಾಭಾರತ ಅಂದರೆ ಸಾಮಾನ್ಯವಾದ ಗ್ರಂಥ ಅಲ್ಲ. ಆದ್ದರಿಂದ ಮಹತ್ವ ಮತ್ತು ಭಾರವತ್ವ ಉಳ್ಳ ಗ್ರಂಥ ಅಂತ ನಾವು ತಿಳ್ಕೊಂಡ್ರೆ ನಿರುಕ್ತಿಯನ್ನು ನಮಗೆ ಪಾಪ ಪರಿಹಾರ ಆಗಬೇಕಾಗಿದ್ದರೆ ಇದು ಹೇಗೆ ಅಂತ. ಹಾಗೆ ಇಂಥ ಒಂದು ಗ್ರಂಥವನ್ನು ಬರೆದ ಮಹಾನುಭಾವ ಯಾರು ಅಂತ ಆಮೇಲೆ ಪ್ರಶ್ನೆ. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರವೇ, ಆದರೆ ಹರಿವಂಶ ಹೇಳುವಾಗ ಅದೆಲ್ಲ ನಾವು ಹೇಳಲೇಬೇಕು. ನಮ್ಮ ಏನು ಗೊತ್ತಿಲ್ಲದೆ ಇದ್ದವರು ಇರ್ತಾರೆ, ಅದಕ್ಕೋಸ್ಕರವಾಗಿ ನಾವು ಅದನ್ನು ತಿಳ್ಕೊಂಡು ಅದನ್ನು ಹೇಳಬೇಕಾಗುತ್ತೆ. ಹಾಗಾಗಿ ಮುಖ್ಯವಾಗಿ ನಮಗೆ ವೇದಿವ್ಯಾಸದೇವರು ಅಂತ ಈ ಗ್ರಂಥವನ್ನು ಬರೆದವರು ವೇದಿವ್ಯಾಸದೇವರು ಗೊತ್ತಿದೆ. ವೇದಿವ್ಯಾಸದೇವರ ಬಗ್ಗೆನೇ ಸರಿಯಾಗಿ ತಿಳ್ಕೊಂಡವರೇ ಅಪರೂಪ. ಯಾಕೆಂದರೆ ಒಬ್ಬ ಆಚಾರ್ಯರು ಹೇಳ್ತಾರೆ, ಅಪಾಂತರತಮ ಎಂಬತಕ್ಕಂಥ ಒಬ್ಬ ಋಷಿ ಅಂತ ಒಬ್ಬರು ಹೇಳಿದರು. ಅಪಾಂತರತಮ ಎಂಬ ಋಷಿ ಮಹಾಭಾರತದಲ್ಲಿ ಬರ್ತಾನೆ, ಆದರೆ ಅವರೇ ವೇದಿವ್ಯಾಸ ದೇವರು ಅಂತ ಹೇಳಲಿಕ್ಕೆ ನಮಗೆ ಸಾಕಷ್ಟು ಪ್ರಮಾಣಗಳು ಲಭ್ಯ ಆಗೋದಿಲ್ಲ. ಇನ್ನು ಕೆಲವರು ಬರ್ತಾರೆ, ಆಮೇಲೆ ಬಂದವರು ಬರ್ತಾರೆ, ಅವರು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಎಷ್ಟು ಜನ್ಮಗಳು ಎಂಬುದಾಗಿ ನಿಯಮ ಇಲ್ಲ, ವೇದಿವ್ಯಾಸ ದೇವರಲ್ಲಿ ಕಂಡು ಬಂದಿಲ್ಲ ಅಂತಾರೆ. ಏನು ಹಾಗಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೆ ಇಷ್ಟೇ ಜನ್ಮ ಅಂತಿಲ್ಲ, ಎಷ್ಟು ಜನ್ಮ ಬೇಕು ಎತ್ತಬಹುದು. ಯಾಕೆಂದರೆ ವೇದಿವ್ಯಾಸ ದೇವರಲ್ಲಿ ಕಂಡಿಲ್ಲ ಅಂದರೆ ವೇದಿವ್ಯಾಸ ದೇವರು ಕೂಡ ಪ್ರಾರಬ್ಧ ಕರ್ಮಗ್ರಸ್ತರು, ಅವರು ಕೂಡ ಅನೇಕ ಜನ್ಮಗಳು ಎತ್ತಿದ್ದಾರೆ ಅಂತ. ಹೀಗೆ ನಮ್ಮಂತೆ ನಮ್ಮ ಸಾಲಿಗೆ ಸೇರಿಸ್ಬಿಟ್ರೆ ವೇದಿವ್ಯಾಸ ದೇವರು. ಹಾಗೆ ವೇದಿವ್ಯಾಸ ದೇವರ ಚಿತ್ರ ಸರಿಯಾಗಿ ನಮ್ಗೆ ಗೊತ್ತಾಗೋದು ಶ್ರೀಮನ್ ಮಧ್ವಾಚಾರ್ಯರಿಂದ ಮಾತ್ರ ಗೊತ್ತಾಗುತ್ತೆ. ಯಾಕೆಂದರೆ ಮಧ್ವಾಚಾರ್ಯರು ವೇದಿವ್ಯಾಸ ದೇವರಿಂದ ಹೋಗಿ ಪಾಠವನ್ನು ಕಲಿತರು. ಅಂದರೆ ಜೀವೋತ್ತಮನಾದ ಒಬ್ಬ ವ್ಯಕ್ತಿ ಪಾಠ ಕಲಿಬೇಕಾಗಿದ್ದರೆ ಅವನು ದೇವದೇವೋತ್ತಮನಾಗಿದ್ದರೇ ಆಗುತ್ತೆ ಅಷ್ಟೆ, ಇಲ್ಲ ಸಾಧ್ಯ ಇಲ್ಲ. ನಮ್ಮ ಹತ್ರ ಪಾಠಕ್ಕೆ ಬರಲ್ಲ ಮಧ್ವಾಚಾರ್ಯರು, ನಮ್ಮ ಹತ್ರ ಏನಿದೆ ಬರಲಿಕ್ಕೆ? ಯಾವ ಇದು ಜ್ಞಾನವೂ ಇಲ್ಲ. ಅವರು ಏನು ನಾವು ಹೇಳ್ತಾ ಇದೆಯಲ್ಲೂ ಕೂಡ ಅವ್ರು ಹೇಳಿದ್ದೇ ನಾವು ಹೇಳ್ತಾ ಇರೋದು. ಇವತ್ತು ಅವರು ನಮ್ಮ ಹತ್ರ ಯಾಕೆ ಬರ್ತಾರೆ? ಬರೋದಿಲ್ಲ. ಹಾಗಾದರೆ ಅವರು ಪಾಠವನ್ನು ಕೇಳಿದ್ರು ಅಂದರೆ ಅದು ಪೂರ್ಣವಾಗಿ ಅಲ್ಲ, ಪೂರ್ತಿ ಪಾಠ ಕೇಳಿಬಿಡಲಿಲ್ಲ. ಎಷ್ಟು ಕೇಳಿದ್ರು ಹಿಂದೆ ಉಳಿಸ್ಕೊಂಡೇ ಇರುತ್ತೆ ಅಂತ ಮಧ್ವೀಜದಲ್ಲಿ 8ನೇ ಸರ್ಗ ಹೇಳುತ್ತೆ. ಸುವಿಶೇಷ ಶೇಷ ವದಶೇಷ ವರ್ಣಿತ ಪ್ರತಿಬೋದ್ಧುರಸ್ಯ ನಾನು ಶಿಷ್ಯತ ಉಚಿತ. ಎಷ್ಟು ಹೇಳಿದ್ರು ಕೂಡ ಇನ್ನೂ ತುಂಬೇ ಇರುತ್ತಂತ, ಅಂದರೆ ಇನ್ನೂ ಬಾಕಿ ಇರುತ್ತೆ ತಿಳ್ಕೊಳ್ಳಿಕ್ಕೆ ಅಂತ. ಹಾಗಾದರೆ ಪರಮಾತ್ಮನ ಗುಣ ಎಷ್ಟಿರಬೇಕು ಅಂತ ಅರ್ಥ ಮಾಡಬೇಕು. ಅದಕ್ಕೊಂದು ದೃಷ್ಟಾಂತ ಮಧ್ವೀಜದಲ್ಲೇ ಕೊಡ್ತಾರೆ. ಈಗಾಗಲೇ ದ್ವಾರಕೆ ಎಂಬತಕ್ಕಂಥದ್ದು ಸಕಲ ಸಂಪತ್ತಿನಿಂದ ತುಂಬಿರತಕ್ಕಂಥ ಒಂದು ಪ್ರದೇಶ, ಅದು ಸಂಪತ್ತು ಮಯ. ಯಾಕೆ? ಲಕ್ಷ್ಮೀದೇವಿ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ರುಕ್ಮಿಣಿ ಸತ್ಯಭಾಮ ರೂಪದಲ್ಲಿ ಇದರ ಸಂಪತ್ತಿಗೆ ಹೇಳೋದೇನಿದೆ? ಆದರೂ ಕೂಡ ಕೃಷ್ಣ ಪರಮಾತ್ಮ ಆ ನರಕಾಸುರನ ಸಂಹಾರ ಮಾಡಿ ಆದಮೇಲೆ ಅಲ್ಲಿರ್ತಕ್ಕಂಥ ಸಂಪತ್ತೆಲ್ಲವನ್ನು ಕೂಡ ಅವರು ಆನೆಗಳ ಮೇಲೆ ಕರೆಸಿ ಅದನ್ನು ತುಂಬಿಸಿದಂತೆ. ಹಾಗೆ ಮೊದಲೇ ಸಂಪತ್ತಿನಿಂದ ತುಂಬಿರತಕ್ಕಂಥ ಆ ಪ್ರದೇಶವನ್ನು ಪುನಃ ಸಂಪತ್ತಿನಿಂದ ತುಂಬಿಸಿದಂತೆ ಎಂಬುದಾಗಿ ಅದು ದೃಷ್ಟಾಂತವನ್ನು ಕೊಡ್ತಾರೆ. ಮೊದಲೇ ಜ್ಞಾನದ ಖನಿ ಮಧ್ವಾಚಾರ್ಯರು ಅಂದರೆ ಅವರಿಗೆ ವೇದಿವ್ಯಾಸ ಇನ್ನೂ ಜ್ಞಾನವನ್ನು ಕೊಟ್ಟಿದ್ದಾರೆ ಎಂಬ ಅರ್ಥವನ್ನು ಹೇಳ್ತಾರೆ. ಹಾಗಾದರೆ ಮಧ್ವಾಚಾರ್ಯರು ವೇದಿವ್ಯಾಸ ದೇವರ ಹತ್ರ ಪಾಠ ಕಲ್ತಿದ್ದರಿಂದ ಅವರ ಸ್ವರೂಪ ಏನು ಅಂತ ನಮ್ಗೆ ಗೊತ್ತಿರುತ್ತೆ. ಅದೇ ನಿಯಮ ಏನಿಲ್ಲ.
ಸಾಮಾನ್ಯವಾಗಿ ತಿಳ್ಕೊಂಡಿರ್ಬೋದು ಅಷ್ಟೇ. ಒಬ್ಬರ ಹತ್ರ ಪಾಠ ಕಲ್ತ್ಕೊಂಡಿದ್ದಾರೆ, ಅವರು ಆಂತರಿಕವಾದ ಎಲ್ಲ ಗೊತ್ತಿರುತ್ತೆ ಅಂತ ನಿಯಮ ಇಲ್ಲ. ಅವರು ಎಷ್ಟು ಭಕ್ತಿ ಇದೆ ಅದೆಲ್ಲ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಒಳ್ಳೆಯವರಪ್ಪ ಅಂತ ಗೊತ್ತಾಗುತ್ತೆ ಅಷ್ಟೇ. ಆದರೆ ಮಧ್ವಾಚಾರ್ಯ ಹಾಗಲ್ಲ. ವೇದಿವ್ಯಾಸದೇವರ ಆದ್ಯಂತ ಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಆ ವೇದಿವ್ಯಾಸದೇವರು ಇದ್ದಾರೆ, ಅವರಿಂದ ಇವರು ಪಾಠವನ್ನು ಕೇಳಿದ್ದಾರೆ. ಎಷ್ಟನೇ ವರ್ಷದಲ್ಲಿ ಪಾಠವನ್ನು ಕೇಳಿದ್ದು? 7ನೇ ವರ್ಷದಲ್ಲಿ. ನಮಗೆ ಆಶ್ಚರ್ಯ, 7ನೇ ವರ್ಷದಲ್ಲಿ ಏನು ಉಪನಯನ ಏನು ಮಾಡಿಕೊಂಡ್ರು, ಅದೇ ಪಾಠ ಕೇಳಿದ್ರು. ವೇದಿವ್ಯಾಸದೇವರು ಇದ್ದಿದ್ದಲ್ಲಿ ದೊಡ್ಡ ಬದ್ರಿಯಲ್ಲಿ. ನಾವು 70 ವರ್ಷ ಆಗಿದ್ದರೂ ಕೂಡ ಚಿಕ್ಕ ಬದ್ರಿಗೆ ಹೋಗಿರಲ್ಲ. ಇನ್ನು ದೊಡ್ಡ ಬದ್ರಿಗೆ ಹೋಗೋದಕ್ಕೂ ಕನಸೇ, ಅದು ಇಲ್ಲೇ ಇಲ್ಲ. ಅಂಥದ್ದು 7 ವರ್ಷದ ಹುಡುಗ ಹೋಗಿ ಅಲ್ಲಿ ಪಾಠ ಕಲ್ತ್ಕೊಂಬಂದ ಅಂದರೆ ನಮಗೆ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಆದಿತ್ಯ ಪುರಾಣದ ವೆಂಕಟೇಶ ಕಲ್ಯಾಣದಲ್ಲಿ ಈಗಲೂ ಕೂಡ ಪ್ರತಿ ಎಂಬತಕ್ಕಂಥ ಶ್ಲೋಕ ಸಿಗತ್ತೆ. ಅದನ್ನು ಕೆಳಗಡೆ ಬರೆದಿದ್ದಾರೆ. ಅಂತೂ ಆ ಶ್ಲೋಕ ಇದೆ. ಏನು ಹೇಳ್ತಾ ಅದರಲ್ಲಿ? ನಾವು ವಾಯುಸ್ತುತಿಯ ವ್ಯಾಖ್ಯಾನ ಬರೆದಿದ್ದಾರೆ ವಿಶ್ವಪತಿ ತೀರ್ಥರು. ಮಧ್ವೀಜಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವರನ್ನು ವಿಶ್ವಪತಿ ತೀರ್ಥರು ಅವರು ಬರೆದಿದ್ದಾರೆ. ಯಾವಾಗ ಅಂದರೆ ಭೂತ್ವಾ ಕ್ಷೇತ್ರೇ ವಿಶುದ್ಧೆ ದ್ವಿಜಗಣ ನಿಲಿಯೇ ರೂಪಿಪೀಠಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಷದೇ ಮದ್ದಿಗೆ ಹಾಕಿಗೆ ಪಾರುರಾಜ್ಯಾದಿರಾಜ ಪುನರಪಿ ಬದರೀಂ. ಪುನರಪಿ ಬದರೀಂ ಅಂದ್ರೆ ಏನು? ಪುನಃ ಬದರಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಳಿದ್ದು ಈ ಶ್ಲೋಕದಲ್ಲಿ ಹೇಳಿದ್ದು 2ನೇ ಬಾರಿ ಹೋಗ್ತಾ ಇರೋರು. ಹಾಗಿದ್ರೆ ಮಾತ್ರ ಪುನರಪಿ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ? ಯಾಕೆ ಒಂದು ಸಾರಿ ಆಗಿದ್ದರೆ ಊಟ ಆಗಿತ್ತು ಅಂದರೆ ಪುನಃ ಊಟ ಮಾಡ್ತಾ ಇದ್ದೀಯಲ್ವ ಅಂತ ಹೇಳ್ಬೋದು. ಮೊದಲನೇ ಸರ್ತಿ ಊಟ ಮಾಡಿದ್ರೆ ಪುನಃ ಊಟ ಮಾಡ್ತಾ ಇದ್ದೆ ಅಂತ ಹೇಳಲ್ವಲ್ಲ. ಹಾಗೆ ಮೊದಲು ಒಂದು ಸಾರಿ ಹೋಗಿರಬೇಕು ಅಂತ ಆಯಿತು. ಯಾವಾಗ ಹೋಗಿದ್ದಾರೆ? 7 ಸಂವತ್ಸರಾದ ಊರ್ಧ್ವಂ ಗತ್ವಾ ಬದರಿಕಾಶ್ರಮಂ ಪ್ರಪೇದೆ ಸರ್ವಶಾಸ್ತ್ರಾಣಿ ವ್ಯಾಸದೇವಸ್ಯ ಧೀಮತಃ ಎಂಬ ಒಂದು ಆದಿತ್ಯ ಪುರಾಣದ ವೆಂಕಟೇಶ ಕಲ್ಯಾಣದ ಶ್ಲೋಕವನ್ನು ಅವರು ಕೆಳಗಡೆ ಕೊಟ್ಟು ಪುನರಪಿ ಅಂದರೆ ಇದು 2ನೇ ಸತಿ ಹೋಗ್ತಾ ಇದೆ. ಒಟ್ಟು 3 ಸಾರಿ ಬದ್ರಿಗೆ ಹೋದಾಗ ಆಯ್ತು ಅವರು. ಅದು ದೊಡ್ಡ ಬದ್ರಿಗೆ ಹೇಳ್ತಾ ಇರೋರು. ಅಂದರೆ 7 ವರ್ಷದವರಾಗಿರುವಾಗಲೇ ಮಧ್ವಾಚಾರ್ಯರು ಹೋಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೋದು. ಅಲ್ಲಿ ಹೋಗಿ 7 ವರ್ಷದಲ್ಲೇ ವೇದಿವ್ಯಾಸದೇವರ ಎಲ್ಲ ಪಾಠಗಳನ್ನು ಕೂಡ ಕಲಿತ್ಕೊಂಡು ಅನಂತರ ಅವರು ಬಂದಿದ್ದಾರೆ ಅಂತ ಅರ್ಥ ಬಂತು. ಹಾಗಾದರೆ ಅವರು ಕೂಡ ವೇದಿವ್ಯಾಸದಿಂದ ಪಾಠ ಕಲಿತಿದ್ದಾರೆ. ಬೇರೆ ಆಚಾರಗಳಿಗೆ ಮಧ್ವಾಚಾರ್ಯ ಬಿಟ್ಟರೆ ಆ ಹಿಂದಿರತಕ್ಕಂಥ ಆಚಾರಗಳಿಗೆ ಈ ಒಂದು ಸೌಲಭ್ಯ ಸಿಗಲಿಲ್ಲ. ಯಾಕೆ? ಮಧ್ವಾಚಾರ್ಯರು ಯಾವುದೇ ಒಂದು ಭಾಷ್ಯವನ್ನಾಗಲಿ ಮಹಾಭಾರತ ತಾತ್ಪರ್ಯ ನಿರ್ಣಯವಾಗಲಿ ಅವರು ಬರೆದಿದ್ದರು ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನು? ವೇದಿವ್ಯಾಸದೇವರ ಆದೇಶ ಇದ್ದೇ ಇರುತ್ತೆ. ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಜ ಭವಾನ್ ಭಾರತಾರ್ಥ ಪ್ರಕಾಶಂ. ಮಧ್ವಾಚಾರ್ಯರ ಹೀಗೆ ವೇದಿವ್ಯಾಸದೇವರ ಆದೇಶದಂತೆ ಎಲ್ಲ ಭಾಷ್ಯಗಳನ್ನು ಬರೆದರು. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕೂಡ ಅವರು ಬರೆದರು. ಆದರೆ ಬೇರೆಯವ್ರ ಗ್ರಂಥ ಬರೆದಿದ್ದಕ್ಕೆ ಅದೆಲ್ಲ ಅಪ್ರಾಮಾಣಿಕವಾದ ಗ್ರಂಥಗಳನ್ನು ಮಧ್ವಾಚಾರ್ಯ ಬರೀ ಅಂತ ಹೇಳೋದೇ ಇಲ್ಲ. ಇನ್ನು ರುದ್ರದೇವರು ಬೇಕಾದ್ರೆ ಪರಮಾತ್ಮ ಹೇಳ್ತಾನೆ, ಅಥತ್ಯಾನೆ ವಿಧತ್ಯಾನೆ ದರ್ಶೇಸ್ವ ಮಹಾಭುಜ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಅಂತ ಬೇಕಾದ್ರೆ ಹೇಳ್ತಾನೆ. ಆದರೆ ವೇದಿವ್ಯಾಸದೇವರು ಜ್ಞಾನಕಾರ್ಯಕ್ಕಾಗಿ ಬಂದವರು ಇಂತಹ ಅಪ್ರಾಮಾಣಿಕವಾದ ಗ್ರಂಥವನ್ನು ಬರಿ ಅಂತ ಅವರು ಹೇಳೋದೇ ಇಲ್ಲ. ಅದು ಇವರು ಬರೆದಿದ್ದೆಲ್ಲ ಪ್ರಾಮಾಣಿಕವಾದ ಗ್ರಂಥಗಳು. ಈ ಅಂಶ ನಾವು ತಿಳ್ಕೋ. ಅವರೇನೇ ವೇದಿವ್ಯಾಸದೇವರ ಸ್ವರೂಪವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದರೆ ಇಬ್ಬರ ಆಚಾರ ಬಗ್ಗೆ ನಾವು ನೋಡಿದ್ವಿ. ಅವರಿಬ್ಬರು ಕೂಡ ಗೊತ್ತಾಗಲಿಲ್ಲ, ವೇದಿವ್ಯಾಸದೇವರ ಸ್ವರೂಪ ಗೊತ್ತಾಗಲಿಲ್ಲ. ಮಧ್ವಾಚಾರ್ಯ ಏನು ಹೇಳ್ತಾರೆ ಅಂದರೆ ಕೃಷ್ಣ ದ್ವೈಪ ಈಗಲೂ ಕೂಡ ಸಿಗತ್ತಿದ್ದು ಪದ್ಮಪುರಾಣದಲ್ಲಿ ಉತ್ತರಕಾಂಡದಲ್ಲಿರತಕ್ಕಂಥ ಅದರಲ್ಲಿ ಈ ಶ್ಲೋಕ ಸಿಗತ್ತೆ ಈಗಲೂ ಕೂಡ. ಯಾವುದು? ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಾತ್ಮಕಂ ಕೋ ಖನ್ಯ ಪುಂಡರೀಕಾಕ್ಷಾತ್ ಮಹಾಭಾರತಕೃತ್ ಭವೇತ್. ವೇದಿವ್ಯಾಸದೇವರು ಶ್ರೀಮನ್ನಾರಾಯಣ ಆಗಿಲ್ಲ ಅಂತಾದರೆ ಇಂತಹ ಒಂದು ಮಹಾಭಾರತ ಗ್ರಂಥವನ್ನು ಬರಲಿಕ್ಕೆ ಸಾಧ್ಯವಿದೆಯಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರ್ಯಾರು ಗ್ರಂಥವನ್ನು ಬರೆದಿದ್ದ ಅವರೆಲ್ಲ ವೇದಿವ್ಯಾಸದೇವರೇ ಆಗೋದ್ರಾಗಾರೆ. ಅದೇ ತನ್ನ ಅರ್ಥ ಅದಕ್ಕೆ. ಕೃಷ್ಣ ದ್ವೈಪಾಯನಂ ವ್ಯಾಸಂ. ಕೃಷ್ಣ ದ್ವೈಪಾಯನ ಏನಿದ್ದಾರೆ ಅವರು ದ್ವೀಪದಲ್ಲಿ ಅಂದರೆ ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ. ಬಣ್ಣದಲ್ಲಿ ಕಪ್ಪದಕ್ಕೆ ಕೃಷ್ಣ ದ್ವೈಪಾಯನ. ಅವರ ಹೆಸರು ಬಾದರಾಯಣ. ಬಾದರಾಯಣ ಅಂದರೆ ಏನು? ಬದರಿ ವೃಕ್ಷಗಳಿಗೆ ಆಶಯ ಪಡೆದವರು ಅಂತ ಇಷ್ಟೇ ನಮ್ಗೆ ಗೊತ್ತಿರೋರು. ಅದೇನಕ್ಕೆ ಅದು ಅಪ್ರಯೋಜಕವಾದ ಅರ್ಥ ಅದು.
ಈಗ ನಾನೇನು ಮನೆ ಮೇಲೆ ಕೂತಿದ್ದೆ ಅಂತ ಹೇಳೋದು, ಆಚಾರ್ಯರು ಅಂದರೆ ಮನೆ ಮೇಲೆ ಕೂತಿದ್ದಾರೆ ಅಂತ ಹೇಳ್ತಾರೆ. ಯಾವಾಗಲೂ ಮನೆ ಮೇಲೆ ಕೂತಿರ್ತಾರೆ, ನಾವು ಎದ್ದು ಹೋಗೋದೇ ಇಲ್ವಾ? ಹಾಗಲ್ಲ ಅರ್ಥ ಅದಕ್ಕೆ. ವಾದೇ ರಥಾಹ ವಾದರಾಹ, ಯಾವಾಗಲೂ ತತ್ವಜ್ಞಾನ ಜಿಜ್ಞಾಸೆಯಲ್ಲಿ ತೊಡಗಿದವರೆಲ್ಲ ಬ್ರಹ್ಮಾದಿ ದೇವತೆಗಳಿಗೆ ವಾದರರು ಅಂತ ಹೇಳ್ತಾರೆ. ಯಾಕೆಂದರೆ ವಾ ಬ ಎರಡು ಒಂದೇ, ವಭಯೋಹ ಅಭೇದ. ಈ ಉತ್ತರ ಪ್ರದೇಶಗಳೆಲ್ಲ ವಕಾರ ಬರೋದೇ ಇಲ್ಲ ಅವರಿಗೆ. ಅರವಿಂದ ಅಂತ ಅವ್ರ ಕೈ ಹೇಳಿಸ್ಬಿಡಿ ನೋಡೋಣ, ಬರಲ್ಲ. ಅರವಿಂದ ಹಾಗೆ ಹೇಳಬೇಕು. ವೇದಿವ್ಯಾಸ ಅಂತ ಆದರೂ ಹೇಳ್ಬಿಡ್ರಿ ನೀವು ಅವ್ರ ಕೈಲಿ ನೋಡೋಣ. ವೇದವ್ಯಾಸ ಅವ್ರು ಹೇಳೋರು, ಹಾಗಂದರೆ ಗೊತ್ತಾಗೋದು. ನಮ್ಗೆ ಹಾಗಂದ್ರೆ ಗೊತ್ತಾಗೋದೇ ಇಲ್ಲ. ಅಂದರೆ ಏನು, ಅದೇ ರೀತಿ ಅವರು ವ್ಯವಹಾರ ಮಾಡ್ಕೊಂಡು ಬರ್ತಾರೆ. ವಕಾರ ಹೇಳೋದೇ ಇಲ್ಲ ಅವರು, ಬಕಾರವೇ ಹೇಳೋದು. ವಿಹಾರ ಅಂತಿದೆ, ಬೌದ್ಧ ವಿಹಾರ, ಅದು ಬಿಹಾರ ಅಂತ ಆಗಿದೆ. ಅದು ನಾವು ಹೇಳೋದು ಬಿಹಾರ ಅಂತ ಹೇಳೋದು. ಹಾಗೆ ವಭಯೋಹ ಅಭೇದ. ಹಾಗೆ ಇಲ್ಲೂ ಕೂಡ ವಾದರ ಅಂದರೆ ಏನು, ಬಾದರ. ಅದು ವಾದದಲ್ಲಿ, ವಾದ ಅಂದರೆ ಏನು, ತತ್ವ ನಿರ್ಣಯ ಮುದ್ದೇಶ್ಯ ಕೇವಲಂ ಗುರು ಶಿಷ್ಯಯೋಹೋ, ಗುರು ಮತ್ತು ಶಿಷ್ಯರಲ್ಲಿ ತತ್ವ ನಿರ್ಣಯ ಆಗಲಿ ಎಂಬ ಉದ್ದೇಶದಿಂದ ಮಾಡುವ ಚರ್ಚೆ ಇದಲ್ಲ, ಅದಕ್ಕೆ ವಾದ ಅಂತ ಹೇಳ್ತಾರೆ. ವಾದ ಅಂದರೆ ಜಗಳಗಳು ಇದೆಲ್ಲ ಮಾಡ್ತಾರಲ್ಲ, ಯುದ್ಧಗಳು, ಅದು ಯಾವುದೂ ಅಲ್ಲ ವಾದ ಅಂದರೆ. ವಸ್ತುತಃ ವಾದ ಮಾಡಿದ್ದು ದೃಷ್ಟಾಂತ ಯಾವುದು ಕೊಡ್ಬೋದು ನಾವು? ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಮಾಡಿದ್ನಲ್ಲ, ಅದು ವಾದ ಅಂದರೆ. ಯಾಕೆ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ, ನನಗೆ ಹೇಳಪ್ಪ ಅಂತ ಹೇಳಿದಾಗ ಆಯ್ತು ನಿನಗೆಲ್ಲ ಹೇಳ್ತೀನಿ ಅಂತ ತತ್ವಜ್ಞಾನವನ್ನು ಕೊಟ್ಟ. ಇದು ಗುರು ಶಿಷ್ಯ ನಡೆದಕ್ಕಂಥದ್ದು. ಅದಕ್ಕೇನು ಹೇಳ್ತಾರೆ, ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು. ಮೊದಲೇನು ಭಗವದ್ಗೀತಾ ಎಂಬತಕ್ಕಂಥದ್ದು ಉಪನಿಷತ್ತು ಒಂದಾಯಿತು. ಅದರಲ್ಲಿ ಕೃಷ್ಣಾರ್ಜುನ ಸಂವಾದೇ ಅಂತ ಸಂವಾದ. ಸಂವಾದ ಅಂದರು ಒಂದು, ವಾದ ಅಂದರು ಎಲ್ಲ ಒಂದೇ. ಹಾಗೆಲ್ಲ ಅವರಿಬ್ಬರು ಗುರು ಶಿಷ್ಯ ನಡೆದಕ್ಕಂಥ ವಾದ ಆಯ್ತರು, ಆದ್ದರಿಂದ ಅದು ಸಂವಾದ ಅಂತ ಹೇಳ್ಬೋದು. ಅದೇ ರೀತಿ ಏವಂ ದಿನಾನಿ ಸಪ್ತ ಅಷ್ಟ ದಿನಾನಿ ವಾದಂ ಕೃತ್ವ ಸಹಾಮನ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಜೊತೆಗೆ ವಾಕ್ಯ ಅರ್ಥ ಮಾಡಿದರು. ಅದು ಯುದ್ಧ ಗಿದ್ದ ಅಲ್ಲ, ತತ್ವನಿರ್ಣಯಕ್ಕಾಗಿ ಇಬ್ಬರು ಗುರು ಶಿಷ್ಯರು ಹೋರಾಡಿದ್ದಷ್ಟೇ, ಇನ್ನೇನಿಲ್ಲ. ಅಲ್ಲೆಲ್ಲ ವಾದ ಅಂತ ಕರೀತಾರೆ. ಹಾಗೆ ಇದು ಕೂಡ ಒಂದು ವಾದ ಅಂತ ಹೇಳಬೇಕು ನಾವು. ಹಾಗೆ ವಾದದಲ್ಲಿ, ಚರ್ಚೆಯಲ್ಲಿ ರತರಾದವರೆಲ್ಲ ಬ್ರಹ್ಮಾದಿ ದೇವತೆಗಳು, ವಾದರರು, ಅವರಿಗೆ ಅಯನ ಜ್ಞಾನ ಕೊಡುವವನು. ಯಾಕೆಂದರೆ ವೇದಿವ್ಯಾಸ ದೇವರು ಹೇಳುವಾಗ ವಿಜ್ಞಾನ ರೋಚಿಹಿ ಪರಿಪೂರಿತಾಂತಹ ಬಾಹ್ಯಾಂಡಕೋಶಂ ಹರಿತೋಬಲಾಭಂ ತರ್ಕಾಭಯೇತಂ. ವೇದಿವ್ಯಾಸ ದೇವರು ಯಾವಲ್ಲಿ ಹೀಗಿರ್ತಾರೆ, ತರ್ಕಾಭಯೇತಂ. ತರ್ಕ ಮುದ್ರೆ ಅಂದರೆ ಜ್ಞಾನ ಮುದ್ರೆ, ಅಭಯ ಮುದ್ರೆ ಅಂದರೆ ಜ್ಞಾನ ಕೊಟ್ಟು ನಿನ್ನನ್ನು ಕಾಪಾಡ್ತೇನೆ, ನನ್ನ ಪಾದ ಹಿಡಿ ಅಂತಾರೆ ವಾದಿರಾಜರು. ಅದಕ್ಕೆ ವೇದಿವ್ಯಾಸ ದೇವರನ್ನೇ ತಮ್ಮ ಬೃಂದಾವನದ ಮುಂದೆ ಸ್ಥಾಪನೆ ಮಾಡಿ ಆಮೇಲೆ ಬೃಂದಾವನಸ್ಥರ. ವ್ಯಾಸಾಯ ನೋಡಿ, ಅವರು ವರ್ಣನೆ ಮಾಡೋದು ವೇದಿವ್ಯಾಸ ದೇವರನ್ನು ವಾದಿರಾಜರು. ವ್ಯಾಸಾಯ ಅಪ್ರತಿಮ ಇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸು ಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನ ರಮ್ಯ ತೋಯ ಸರ್ಷಾಯಾಸಾಯ ಮಾಸೇವಿನೇ ದಾಸಾಯ ವರದಾಯ ಮಧ್ವಗುರು ಹೃದ್ವಾಸಾಯ ತುಭ್ಯಂ ನಮಃ. ಮಧ್ವಾಚಾರ ಹೃದಯಲ್ಲಿ ಇರತಕ್ಕಂಥ ವ್ಯಾಸರು ಅಂತ ಅವರನ್ನು ಕರೀತಾರೆ. ಹಾಗಾಗಿ ವೇದಿವ್ಯಾಸ ದೇವರು ಅಂದರೆ ಕೃಷ್ಣ ದ್ವೈಪಾಯನ, ಬಾದರಾಯಣ, ಇದೆಲ್ಲ ಹೆಸರುಗಳಿದೆ. ವೇದಗಳನ್ನು ವಿಭಾಗ ಮಾಡಿದ್ದಕ್ಕಾಗಿ ವೇದಿವ್ಯಾಸರು ಅಷ್ಟೇ. ಹಾಗಾಗಿ ವೇದಿವ್ಯಾಸ ದೇವರ ಚಿತ್ರ ನಮಗೆ ಸರಿಯಾಗಿ ಬಂದದ್ದು ಮಧ್ವಾಚಾರ್ಯರಿಂದ ಅಂತ ನಾವು ಹೇಳಬಹುದು. ಗೀತೆಯಲ್ಲಿಯೂ ಕೂಡ ವಿಭೂತಿ ರೂಪವನ್ನು ಹೇಳುವಾಗ ಅಲ್ಲಿ ಅವರೇ ಹೇಳ್ತಾರೆ, ನಾನು ಯಾರು ಅಂದ್ಕೊಂಡಿದ್ದಿ ಅಂದರೆ ನಾನು ವ್ಯಾಸ, ಅಂದರೆ ಕೃಷ್ಣ, ನಾನು ವ್ಯಾಸ ಅಂತ ಹೇಳ್ತಾರೆ. ನಾನು ವ್ಯಾಸ ಅಂದರೆ ಕೃಷ್ಣ ಅಂತ ತಿಳ್ಕೋ ನೀನು ಅಂದರೆ ಹೇಳ್ತಾ ಇತ್ತು. ಕೃಷ್ಣ ಪರಮಾತ್ಮ ಅಂಕು ಸಾಕ್ಷಾತ್ ದೇವದೇವ ಅಂತ ಎಲ್ಲ ಒಪ್ಪಿದ್ದಾರೆ. ವೇದಿವ್ಯಾಸ ಹೋದವರು ಸಂದೇಹ ಬಂತು. ಈಗ ಅವನೇ ಹೇಳ್ತಾನೆ, ನಾನೇ ಕೃಷ್ಣ ಅಂತ ಹೇಳ್ಕೊಡ ವೇದಿವ್ಯಾಸ ದೇವರು ಅಂದರೆ ಕೃಷ್ಣ ಅಂದರು ವ್ಯಾಸಾದಿಬ್ರು ಒಂದೇ ಅಂತ ಹೇಳಿದಾಗ ಇನ್ನೂ ಒಂದು ದೃಷ್ಟಾಂತ ಮಹಾಭಾರತದಲ್ಲಿ ಬರುತ್ತೆ. ಅದರಲ್ಲಿ ಕಡೆಯಲ್ಲಿ ಒಂದು ಅಸ್ತ್ರವನ್ನು ಅಶ್ವತ್ಥಾಮಾಚಾರ್ಯರು ಬಿಡ್ತಾರೆ. ಎಂಥ ಅಸ್ತ್ರ ಅದು ಅಂದರೆ ವೈಷ್ಣವಾಸ್ತ್ರ ಬಿಡ್ತಾರೆ. ವೈಷ್ಣವಾಸ್ತ್ರಕ್ಕೆ ಒಂದು ವಿಶೇಷ ಶಕ್ತಿ ಅಂದರೆ ಏನದಕ್ಕೆ ಅಂದರೆ
ಯಾರಾದರೂ ಅದಕ್ಕೆ ತಲೆ ಬಾಗಿ ನಮಸ್ಕಾರ ಮಾಡಿಬಿಟ್ರೆ ಅದು ಏನು ಮಾಡೋದು ಅಷ್ಟೆ. ಭೀಮಸೇನ ತನ್ನ ಪ್ರಾಣಕ್ಕೋಸ್ಕರವಾಗಿ ನಾನು ವೈಷ್ಣವಾಸ್ತ್ರ ಅಲ್ಲ ವಿಷ್ಣುವಿಗೆ ನನ್ನ ಪ್ರಾಣ ರಕ್ಷಣೆ ಮಾಡೋದು ನಾನು ಕೇಳೋದಿಲ್ಲ ಅಂತ ಅಂತಹ ಒಂದು ಅಚ್ಛಿನ್ನ ಧರ್ಮವುಳ್ಳವು. ಈ ಮಧ್ಯದಲ್ಲಿ ಭಾಗವತದಲ್ಲಿ ಬರತಕ್ಕಂಥ ಅಶ್ವತ್ಥಾಮಾಚಾರು ಮತ್ತು ಅರ್ಜುನ ಇಬ್ಬರು ಕೂಡ ಒಂದು ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ ನೋಡಿ. ಇಬ್ಬರು ಕೂಡ ಆಪತ್ಕಾಲದಲ್ಲಿ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಒಂದೊಂದು ಬ್ರಹ್ಮಾಸ್ತ್ರವೂ ಕೂಡ ಒಂದೊಂದು ಈಗಿನ ಆಟಮ್ ಬಾಂಬ್ ಅಂತದ್ದು ಒಂದು ಲಕ್ಷ ಹಾಕಬೇಕು. ಈಗಿನ ಆಟಮ್ ಬಾಂಬ್ ಗೊತ್ತಲ್ಲ, ಅಂಥದ್ದು ಒಂದು ಲಕ್ಷ ಹಾಕಿದ್ರೆ ಒಂದು ಬ್ರಹ್ಮಾಸ್ತ್ರ. ಅದು ನಾನು ನಿಮ್ಮ ಬುದ್ಧಿ ಆರೋಗ್ಯಕ್ಕೋಸ್ಕರವಾಗಿ ಹೇಳಿದ್ದಷ್ಟೇ ಹೊರತಾಗ ಅಷ್ಟೇನು ತಿಳ್ಕೋಬಾರದು. ಬುದ್ಧ್ಯರ್ಥಂ ಪಾದವತ್ ಅಂತ ಹೇಳಿದಂತೆ ಬುದ್ಧಿ ಆರೋಢ ಆಗಲಿಕ್ಕೆ ಹೇಳಿದ್ದಷ್ಟೇ. ಅಂದರೆ ಈ ಅಸ್ತ್ರ ಎಲ್ಲಿ, ಬ್ರಹ್ಮಾಸ್ತ್ರ ಎಲ್ಲಿ ಅಂತ ಎರಡು ಅಸ್ತ್ರಗಳು ಒಂದು ಸೇರಿಬಿಡ್ತು ಅಂದರೆ ಎಲ್ಲ ಲೋಕಗಳು ನಿರ್ನಾಮ ಆಗೋಗುತ್ತೆ. ಇದು ಪರಮಾತ್ಮನ ಇಚ್ಛೆಗೆ ವಿರುದ್ಧ. ಅದಕ್ಕಾಗಿ ವೇದಿವ್ಯಾಸ ದೇವರು ಬಂದರು. ಎರಡು ಅಸ್ತ್ರಗಳ ಮಧ್ಯ ವೇದಿವ್ಯಾಸ ದೇವರು ಬಂದು ಎರಡು ಅಸ್ತ್ರ ಹಿಂಗೆ ದಬ್ಬುತ್ತಾ ಇದ್ದಾರೆ, ಒಂದಕ್ಕೊಂದು ಸೇರಬಾರ್ದು ಅಂತ. ಇವನ್ನೇನು ಕರಿಬೇಕು ಹೇಳಿರೋ? ಬ್ರಹ್ಮಾಸ್ತ್ರವನ್ನೇ ಇವರು ತಡಿತಾ ಇದ್ದಾರೆ, ಕೈಯಿಂದ ಮುಟ್ತಾ ಇದ್ದವ್ರಿಗೆ ಏನು ಆಗ್ತಾ ಇಲ್ಲ ಅಂದರೆ ಇವ್ರು ಯಾರಾಗಿರಬೇಕು? ಬ್ರಹ್ಮದೇವರಿಗಿಂತ ಉತ್ತಮರಾದ ಒಂದ ಲಕ್ಷ್ಮಿ ಆಗಿರಬೇಕು, ಒಂದ ನಾರಾಯಣ ಆಗಿರಬೇಕಷ್ಟೇ. ಲಕ್ಷ್ಮಿ ಅಂಕೂ ಅಲ್ಲ. ಹಾಗಾದರೆ ವೇದಿವ್ಯಾಸ ದೇವರಿಂದ ಸಾಕ್ಷಾತ್ ಶ್ರೀಮನ್ನಾರಾಯಣ. ಆದ್ದರಿಂದ ಈ ಬ್ರಹ್ಮಾಸ್ತ್ರಗಳು ಕೋಟಿ ಅವ್ರ ಮೇಲೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಆದ್ದರಿಂದ ವೇದಿವ್ಯಾಸ ದೇವರ ಚಿತ್ರ ನಮ್ಗೆ ಗೊತ್ತಾಯ್ತು ಈಗ, ವೇದಿವ್ಯಾಸ ದೇವರು ಅಂತ. ಹಾಗಿಲ್ಲ ಅಂತಾದರೆ ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಜಗತ್ಸ್ವಾಮಿ ನೀನೆಂದು ತೋರಿಸಿದೆ ಅಂತ ವಾದಿರಾಜರು ಹೇಳಿದ್ದು ಸರಿ ಆಗ್ತಾ ಇದ್ದಿಲ್ಲ. ಒಂದು ಕ್ರಿಮಿ ಯಾವುದದು ಅಂದರೆ ಸ್ಕಾಂದ ಪುರಾಣದಲ್ಲಿ ಬರತಕ್ಕಂಥ ಬೈಜವನ ಉಪಾಖ್ಯಾನ ಅಂತ ಒಂದಿದೆ. ಅದರಲ್ಲಿ ಬೈಜವನ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ, ಅವನು ಶೂದ್ರ. ಬೈಜವನ ಎಂಬತಕ್ಕಂಥವನು ಶೂದ್ರ. ಅವನಿಗೆ ಈ ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ 5 ವರ್ಷದ ಹುಡುಗ, ಅವನ ಜ್ಞಾನ ಎಷ್ಟು ಅಂತ ಹೇಳಿ ಬರೋದು. 5 ವರ್ಷದ ಹುಡುಗನಿಗೆ ಈಗಲೇ ನಾವು ನೋಡ್ತಾ ಇರ್ತೀವಲ್ಲ, ಒಂದು ಇನ್ನು 5-6 ವರ್ಷ ಆಗಿರ್ತಷ್ಟೇ, ಆ ಶಾಸ್ತ್ರದ ಆದ್ಯಂತ ಪೂರ್ತಿ ಗೊತ್ತುಬಿಡೋದು ಅಂಥವರೆಲ್ಲ ಇದ್ದಾರೆ ಈಗ. ಇದು ಪರಮಾತ್ಮನ ವಿಚಿತ್ರವಾದ ಒಂದು ಸೃಷ್ಟಿ ಅಂತ ಹೇಳಲಿಕ್ಕೆ ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣಪ್ರಹ. ನಮಗಿನ್ನೂ ಅದು ಅಡಬುಡ ಅರ್ಥ ಆಗ್ತಾ ಇಲ್ಲ. ಅಂಥದ್ದನ್ನು ಆದ್ಯಂತವಾಗಿ 6 ವರ್ಷಕ್ಕೆ 7 ವರ್ಷಕ್ಕೆ ಕಲ್ತ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಇದು ಚಿತ್ರ ವಿಚಿತ್ರವಾದ ಜಗತ್ತನ್ನು ನಿರ್ಮಾಣ ಮಾಡುವ ಪರಮಾತ್ಮನ ಸಾಮರ್ಥ್ಯ. ಇಂತಹ ಜಗತ್ತನ್ನು ನೋಡಿ ಆ ಜನಾರ್ದನ ಇದ್ದಾನೆ ಅಂತ ತಿಳ್ಕೊಳ್ರಿ. ನಾವು ಯಾವತ್ತೂ ಹಾಗೆ ತನ್ನ ಆರ್ಟನ್ನು ನೋಡಿ ಆರ್ಟಿಸ್ಟನ್ನು ತಿಳ್ಕೋಬೇಕು ನಾವು. ಈ ಪುಸ್ತಕ ಇದೆ ಅಂತ ಹೇಳಿದ ಮೇಲೆ ಇದನ್ನು ರಚನೆ ಮಾಡಿ ಒಬ್ಬ ವ್ಯಕ್ತಿ ಇರಲೇಬೇಕಲ್ಲ. ಆರ್ಟ್ ಅಂದಮೇಲೆ ಆರ್ಟಿಸ್ಟ್ ಇರಬೇಕಲ್ಲ. ನಾವಂತೂ ಇಷ್ಟು ಚಿತ್ರ ವಿಚಿತ್ರವಾಗಿ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲೇ ಇಲ್ಲ. ನಮಗೊಂದು ಅಡುಗೆ ಚೆನ್ನಾಗಿ ಮಾಡಿಬಿಟ್ರೆ ಸಾಕಾಗಿದೆ. ಇದು ಜಗತ್ತನ್ನು ಮಾಡೋದು ಹೇಗೆ? ಆದರೆ ಇಂತಹ ಜಗತ್ತನ್ನು ಮಾಡಿದ್ದು ಪರಮಾತ್ಮನೇ ಅಂತ ಆಯಿತು. ಹಾಗೆ ಆ ಪರಮಾತ್ಮ ಇದ್ದಾನಲ್ಲ, ಅವನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದವು, ಅವನು ಮಾತ್ರ ಸಾಧ್ಯ. ಅಂಥದ್ದು 5-6 ವರ್ಷದಲ್ಲಿ ಇಷ್ಟೊಂದು ಜ್ಞಾನ ಭಂಡಾರ ಇದ್ದಾನೆ. ಅವನು ವೇದಿವ್ಯಾಸ ದೇವರ ಶಿಷ್ಯ. ಈ ಹಿಂದೆ 47 ಜನ್ಮ ಎತ್ತಿದ್ದಾನೆ ಅವನು. 47 ಜನ್ಮ, 47 ಜನ್ಮ ಆಯ್ತಲ್ಲ, ಅದರಲ್ಲಿ ಮೊದಲನೇ ಜನ್ಮ ಇತ್ತಲ್ಲ, ಅದರಲ್ಲಿ ಅವನ ಕಥೆಯನ್ನು ಸ್ಕಾಂದ ಪುರಾಣ ಹೇಳುತ್ತೆ. ಅದರಲ್ಲಿ ಏನಂದರೆ, ಈ ಕ್ರಿಮಿ ಅಂದರೆ ಯಾರು ನಮಗೆ ಗೊತ್ತಿಲ್ಲ. ಕ್ರಿಮಿ ಅಂದರೆ ಯಾರು ಗೊತ್ತಿಲ್ಲ. ಇಲ್ಲದಿದ್ದರೆ ನಾವು ಜನ್ಮ ಎತ್ತದಾಗೆಲ್ಲ ಬಂದು ತತ್ವಜ್ಞಾನ ಉಪದೇಶ ಮಾಡೋದು ಬಿಟ್ಟು ಯಾವುದೋ ಒಂದು ಕ್ರಿಮಿಗೆ ಅದು 47 ಜನ್ಮ ಎತ್ತಿದಂತೆ. 47 ಜನ್ಮದಲ್ಲಿಯೂ ಕೂಡ ವೇದಿವ್ಯಾಸ ದೇವರು ಬರೋದು, ಅವರಿಗೆ ಸಾರಸ್ವತ ಮಂತ್ರ ಉಪದೇಶ ಮಾಡೋದು. ಒಂದು ಕ್ರಿಮಿ ಹೇಳೋಬಿಟ್ರೆ ನಮ್ಗೆ ಹೇಳಿದಾಗ್ತಾ ಇತ್ತಲ್ರಿ ಅಂತ ನಮಗನ್ಸಲ್ವ? ಹಾಗೆ ಅವನದೇನೋ ವೈಶಿಷ್ಟ್ಯ ಇದೆ, ನಮಗಿಂತಲೂ ಕೂಡ ವೈಶಿಷ್ಟ್ಯ ಇದೆ ಅಂತಾಯಿತು. ಏನು ಆ ವೈಶಿಷ್ಟ್ಯ ಅದು ಅಂದರೆ, ಹಿಂದೆ ಧರ್ಮಜಾಲಿಕ ಅಂತ ಆಗಿದ್ದ ಅವನು. ಆ ವ್ಯಕ್ತಿ ಧರ್ಮಜಾಲಿಕ. ಇದೆಲ್ಲ ನಾವು ತಿಳ್ಕೊಳ್ಳದೆ ಹರಿವಂಶ ಹೋಗಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ಮೊದಲು, ಯಾಕೆಂದರೆ ನಾವೇನು ಈಗಲೇ ಹರಿವಂಶ ಮುಗಿಸ್ಬೇಕು ಅಂತ ನಾವು ಹೊರಟಿಲ್ಲ. ಇದು ಪ್ರತಿ ತಿಂಗಳು ಕೂಡ ಒಂದು 4 ದಿವಸ 5 ದಿವಸ ಇರುವಂತೆ ಹೇಳಿದ್ದೆ ನಾನು. ಆ ಪ್ರಕಾರವಾಗಿ ಅದು ಯಾವ ದಿವಸ ಅಂಥೇಳಿ ಅದನ್ನು ಪೂರ್ತಿ ಕಂಟಿನ್ಯೂ ಮಾಡೋದು ಅಂತ. ಆ ರೀತಿ ಒಂದು ಗ್ರಂಥ ಒಂದು ಕಡೆ ತೊಗೊಂಡ ಮೇಲೆ ಅದನ್ನು ಪೂರ್ತಿ ಅದನ್ನು
ಯಥಾಶಕ್ತಿ ಯಥಾಮತಿ ತಿಳ್ಕೋಬೇಕು. ಆದ್ಯತೆ ಮೊದಲಿಂದ ಶುರು ಮಾಡಿದೆ ಅದಕ್ಕೋಸ್ಕರ, ಮಹಾಭಾರತದಿಂದ ಶುರು ಮಾಡಿದೆ ಅದಕ್ಕೋಸ್ಕರವಾಗಿ. ಇದು ಸೀದಾ ಹರಿವಂಶಕ್ಕೆ ಹೋಗ್ಬೋದಾಗಿತ್ತು. ಅದು ಅದಕ್ಕಿಂತ ಮೊದಲು ತಿಳ್ಕೋಬೇಕಾಗಿದ್ದು ವೇದಿವಾಸ ದೇವರ ಒಂದು ಚಮತ್ಕಾರ ತಿಳ್ಕೋಬೇಕಾಗಿದ್ದರೆ ಅವರ ಜನ್ಮ, ಅವರ ಮೂಲ ರೂಪ, ಅದರ ಬಗ್ಗೆ ಏನೇನು ಜನರು ತಿಳ್ಕೊಂಡಿದ್ದಾರೆ, ಅದು ತಪ್ಪು ಭಾವ ಎಷ್ಟು, ಸರಿಯಾದ ಭಾವ ಎಷ್ಟು ಎಂಬುದೆಲ್ಲ ತಿಳ್ಕೋಬೇಕು ನಾವು. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ. ಒಂದು ಕ್ರಿಮಿಯಿಂದ ರಾಜ್ಯಭಾರ ಮಾಡಿಸಿದ್ರು ಅಂದರೆ ಸಾಮಾನ್ಯ ವ್ಯಕ್ತಿ ಖಂಡಿತ ಆಗೋದಿಲ್ಲ. ಆದರೆ ಅವನದೇನೋ ವೈಶಿಷ್ಟ್ಯ ಇರಬೇಕು. ಏನು ವೈಶಿಷ್ಟ್ಯ? ಧರ್ಮಜಾಲಿಕ ಅಂತ ಮೊದಲನೇ ಜನ್ಮದಲ್ಲಿ ಇದ್ದವನು. ಧರ್ಮ ಜಾಲ ಅಂದರೆ ಏನು? ಜಾಲ ಅಂದರೆ ಬಲೆ. ಈಗ ನೀರಿನಲ್ಲಿ ಬಲೆ ಬೀಸಿದ್ರು ಅಂದರೆ ಮೀನುಗಳೆಲ್ಲ ಸಿಕ್ಕಾಕೊಂಡ್ಬಿಡ್ತವೆ. ಹಾಗೆ ಇವನು ಪ್ರವಚನ ಎಂಬತಕ್ಕಂಥದ್ದು ಧರ್ಮದ ಬಗ್ಗೆ ಪ್ರವಚನ ಮಾಡ್ದ ಅಂತ ಹೇಳಿದರೆ ಆಗ ಎಲ್ಲರೂ ಕೂಡ ಬಲೆ ಬೀಳಲೇಬೇಕು. ಅದಕ್ಕೆ ಧರ್ಮ ಜಾಲಿಕ ಅಂತ ಅವನಿಗೆ ಹೇಳ್ತಾರೆ. ಅವನ ಉಪನ್ಯಾಸ ಎಷ್ಟು ಪ್ರಖರವಾಗಿತ್ತು ಅಂತ ಹೇಳಿದ್ರೆ, ಯಾರಾದರೂ ಅವನ ಉಪನ್ಯಾಸಕ್ಕೆ ಬಂದು ಕೂತು ಕೇಳಿದ್ರು ಅಂದರೆ ಮಾರನೇ ದಿವಸದಿಂದ ಸಂಧ್ಯಾ ವಂದನೆ ಮಾಡಬೇಕು ಅಂದರೆ ಸಂಧ್ಯಾವನ್ನು ಶುರು ಮಾಡಿಬಿಡ್ತಾರೆ. 3 ಹೊತ್ತು ಪೂಜೆ ಮಾಡಬೇಕು ಅಂದರೆ ಪೂಜೆ ಮಾಡಿ ಶುರು ಮಾಡ್ತಾರೆ. ಹೀಗೆ ಎಲ್ಲರನ್ನೂ ಕೂಡ ಧರ್ಮದಲ್ಲಿ ಆಸಕ್ತರನ್ನಾಗಿ ಮಾಡ್ತಾ ಇದ್ದಾನೆ. ಇವನು ಮಾತ್ರ ಧರ್ಮಾಚರಣೆ ಇಲ್ಲ. ಆ ತಿರುಪತಿಗೆ ನಾವು ಹೋಗ್ತಾ ಬೆಟ್ಟ ನಡ್ಕೊಂಡು ಹೋಗ್ತಾ ಇರಬೇಕು. ಆ 2ನೇ ಮಾರ್ಗ ಇದೆ, ಅಲ್ಲಿ ಹೋಗ್ತಾ ಇರಬೇಕು. ಅಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ಬೋರ್ಡ್ ಸಿಗುತ್ತೆ. ಯಾಕೆ ನಮಗೆ ಸಂದೇಹ ಬರುತ್ತೆ, ಹಿಂಗೋಗ್ಬೇಕು 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 ಅಂತ ಸಂದೇಹ ಬರುತ್ತೆ. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಏನು? ತಿರುಮಲಕ್ಕೆ ದಾರಿ ಅಂತ ಒಂದು ಬೋರ್ಡ್ ಹಾಕಿದೆ ನೋಡಿ. ಆ ಬೋರ್ಡು ಎಲ್ಲರನ್ನೂ ಕೂಡ ತಿರುಮಲಕ್ಕೆ ಕಳಿಸ್ಬಿಡುತ್ತೆ, ದೇವರ ದರ್ಶನ ಮಾಡಿಸ್ಬಿಡುತ್ತೆ. ಇದು ಮಾತ್ರ ಅಲ್ಲೇ ಕೂತಿರುತ್ತೆ. ಆ ಜಾತಿ ಎಲ್ಲರೂ ಕೂಡ ಉದ್ಧಾರ ಆಗಿಬಿಟ್ರು, ಇವನು ಮಾತ್ರ ಅಲ್ಲೇ ಇರ್ತಾಳೆ. ಅವನು ಮಾತ್ರ ಮೋಕ್ಷ ಇಲ್ಲ, ಏನಿಲ್ಲ ಅವನಿಗೆ, ಎಲ್ಲ ಕಳಿಸ್ತಾ ಇರೋದು ಅಷ್ಟೆ. ಅಂಥ ಬೋರ್ಡನಂತೆ ನಮ್ಮದೆಲ್ಲ ಜೀವನ. ಯಾಕೆಂದರೆ ಒಂದು 10 ಉಪದೇಶ ಮಾಡಿದ ಕಡೆ ಪಕ್ಷ 5 ಉಪದೇಶ ಆದರೂ ಅವನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಮಾತ್ರ ಹೇಳಲಿಕ್ಕೆ ಅವನಿಗೆ ಸಂಕೋಚ ಆಗೋದಿಲ್ಲ. ಇಲ್ಲದ್ರೆ ಚಾತುರ್ಮಾಸ್ಯ ಮಾಡು ಮಾಡು ಅಂತ ಹೇಳ್ತಾ ಇದ್ದಿ, ನೀನೇ ಮಾಡ್ತಾ ಇಲ್ಲ ಅಂತ ಮನಸ್ಸು ನಮ್ಮನ್ನು ಬೈಯಲ್ವಾ? ಮೊದಲೆಲ್ಲ ಇನ್ನೊಬ್ಬರಿಗಾಗಿ ಹೇಳಿದ್ದಕ್ಕೆ ಇನ್ನೊಬ್ಬರಿಗಾಗಿ ಹೇಳಿದ್ದು ಕಡೆಗೆ ಬರ್ತಾ ನಮಗೇನೇ ಅದು ತತ್ವ. ನಾವು ಸೇರಿ ಶ್ರೋತೃಗಳೇ, ನಾವು ಕೂಡ ನಿಮ್ಮ ಶ್ರೋತೃಗಳಲ್ಲಿ ನಾವು ಸೇರಿಬಿಟ್ಟಿದ್ದೇವೆ, ನಮಗೂ ಉಪದೇಶವೇ ಅದು. ಹಾಗೆ ತಿಳ್ಕೊಂಡು ಉಪದೇಶ ಮಾಡಬೇಕು. ಇವನು ಆ ಪದ್ಧತಿ ಇಲ್ಲ, ಬರೀ ಉಪದೇಶ. ಎಲ್ಲರೂ ಸಜ್ಜನರಾಗಿಬಿಟ್ರು. ಕಡೆಗೆ ಇವನು ಸತ್ತ ಮೇಲೆ ಅವನು ಮಾಡತಕ್ಕಂತಹ ಪಾಪಗಳಿಗಾಗಿ ಯಮಲೋಕದಲ್ಲಿ ನಾನಾ ವಿಧವಾದ ಶಿಕ್ಷೆ ಎಲ್ಲ ಆಯಿತು ಅಂತ ತುಂಬ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಪಾಪದಿಂದ ಶೇಷದಿಂದ ಪುನಃ ಮನುಷ್ಯನಾಗಿ ಹುಟ್ಟಿದ. ಮನುಷ್ಯ ಮೊದಲು ಮನುಷ್ಯ ಅಲ್ಲ. ನಾಯಿ ಆಯಿತು, ಕಾಗೆ ಆಯಿತು, ಹಂದಿ ಆಯಿತು, ಕುರಿ ಆಯಿತು, ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. 47 ಜನ್ಮ ಆಗಬೇಕಲ್ಲ ಅಷ್ಟರಲ್ಲಿ. ಕಡೆ ಕ್ರಿಮಿ ಕೂಡ ಆದ, ಎಲ್ಲ ಅನುಭವಿಸ್ಕೊಂಡು ಬಂದು ಕ್ರಿಮಿ ಆದ. ನೋಡಿ, ಇಲ್ಲಿಂದ ಆ ಮಾರ್ಗಕ್ಕೆ ಹೋಗಬೇಕು. ಸ್ವಲ್ಪ ದೂರದಲ್ಲಿ ಒಂದು ರಥ ಎಂಬತಕ್ಕಂಥದ್ದು 7 ಕುದುರೆಗಳನ್ನು ಹೂಡಿರತಕ್ಕಂಥ ಒಂದು ರಥ ಬಹಳ ವೇಗವಾಗಿ ಬರ್ತಾ ಇದೆ. ಅವನಿಗೆ ಇಲ್ಲಿಂದ ಅಲ್ಲಿ ಹೋಗಬೇಕು. ಅದು ಬಂದುಬಿಟ್ರೆ ನನ್ನ ಮೇಲೆ ಹೊರಟೋದ್ರೆ ಏನು ಮಾಡೋದು ಅಂತ ನೋಡೋದು. ಇನ್ನೂ ತುಂಬ ದೂರ ಇದ್ದಾಗಿದ್ದಲ್ಲ, ಹೊರಟ್ಬೋಣ ಅಂತ. ಅದು ಇಷ್ಟು ಕ್ರಿಮಿ ಇರೋದು. ಅದು ಇಲ್ಲಿಂದ ಹೋಗಬೇಕಾಗಿತ್ತು, ರಥ ಬಂದೇ ಬಿಡ್ತು. ಆಯಿತು, ನಾನು ಸತ್ತೇ ಹೋದೆ ಅಂದ್ಕೊಂಡ. ಅದೇನೋ ಒಂದು ಸ್ವಲ್ಪ, ಅದೇನೋ ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಕಿನ್ ಏನೋ ಒಂದು ಹೇಳ್ತಾರೆ, ಒಂದು ಸಣ್ಣ ಸಂದರ್ಭದಲ್ಲಿ ತಪ್ಪಿಸ್ಕೊಂಡೇ ಆಯಿತು, ಆಚೆ ಬಂದ್ಬಿಟ್ಟ. ಸೂತ್ರಿ ಬಿಡ್ತಾ ಬದುಕದೆ ಅಂತ ಹೇಳ್ಬಿಟ್ಟು ತಕ್ಷಣ ವಿಧಿವಾಸ ದೇವರು ಅಲ್ಲಿ ಬಂದು ಬದುಕಬೇಕು ಅಂತ ಅಷ್ಟಾಸೆ ನಾನು ಹಿಂಗೇನು ಕೇಳಿದ್ರು. ಏನು ಸ್ವಾಮಿ ಹಾಗೆ ಹೇಳ್ತೀರ? ಪ್ರತಿಯೊಂದು ಪ್ರಾಣಿ ಕೂಡ ತಮ್ಮ ಪ್ರಾಣವೇ ಮುಖ್ಯವಾದದ್ದಲ್ವಾ? ನೀವು ಕೇಳ್ತಾ ಇದ್ದೀರಿ. ಆದರೂ ಕೂಡ ಈ ನಾ ಏನು ಕ್ರಿಮಿಯಾಗಿ ಎತ್ತಿದ್ದೇನೆ, ಅದಕ್ಕಿಂತಲೂ ಅತ್ಯಂತ ಹೀನವಾದಕ್ಕಂಥ ಜನ್ಮಗಳಿದೆ. ಅದಕ್ಕೆಲ್ಲ ಹೋಗ್ತೇನೋ ಅಂತ ನನಗೆ ಭಯ ಅಷ್ಟೇ, ಸಾಯ್ಲಿಕ್ಕೆ ಭಯ ಅಲ್ಲ. ಅದಕ್ಕೋಸ್ಕರ ಭಯ ಪಟ್ಕೊಂಡೆ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಆ ಕ್ರಿಮಿಯನ್ನು ರಾಜನನ್ನಾಗಿ ಮಾಡ್ತಾರೆ. ತಕ್ಷಣ ಘೋಷಣೆ ಮಾಡ್ತಾರೆ, ಇನ್ಮೇಲೆ ಈ ದೇಶದ ರಾಜ ಈ ಕ್ರಿಮಿ ಅಂತ. ಎಲ್ಲ ವೈಶ್ಯರು ಕೂಡ ಬಂದು ಅವನಿಗೆ ಕಾಣಿಕೆಗಳು ಕೊಡಬೇಕು, ಅವನ ಪಾದ ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ಮಾಡಿಸ್ತಾರೆ. ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಜಗಸ್ವಾಮಿ ನೀನೆಂದು ತೋರಿಸಿದೆ ಅಂತ ವಾದಿರಾದರು ಹೇಳ್ತಾರೆ. ಹಾಗಾಗಿ ಕ್ರಿಮಿ ರಾಜ್ಯಭಾರ ಮಾಡ್ತು. ಆಗೊಂದು ಮಾತು ಹೇಳ್ತೀವಿ, ಕ್ರಿಮಿಗಾಗಿ ರಾಜ್ಯಭಾರ ಮಾಡಿಸೋದು ಬದಲು ನೀವು ನಂಗೆ ಮೋಕ್ಷವೇ ಕೊಟ್ಬಿಡ್ಬಾರ್ದ ಅಂತ ಕೇಳ್ತಾರೆ. ನೋಡಪ್ಪ, ಯಾವತ್ತು ಮೋಕ್ಷ ಬರಬೇಕಾಗಿದ್ದರೆ
ಬ್ರಾಹ್ಮಣನಾಗಿ ಹುಟ್ಟಿ, ನೋಡಿ ನಮಗೆಲ್ಲ ಈ ಬ್ರಾಹ್ಮಣ ಜನ್ಮ ಬಂದಿದೆ ಅಂದರೆ ಮೋಕ್ಷಕ್ಕೆ ಬೇಕಾದ ಅಷ್ಟು ಸಾಧನೆಗಳು ಆಗೋಗಿದೆ. 84 ಲಕ್ಷ ಯೋನಿಗಳಲ್ಲಿ ನಾವು ಕೂಡ ಬಂದಿದ್ದೇವೆ. ಆ ಕ್ರಿಮಿ ಅದು 47 ಮಾತ್ರ, ನಮ್ಮದು 47 ಅಲ್ಲ, 84 ಲಕ್ಷ ಯೋನಿಗಳಲ್ಲಿ ಬಂದುಬಿಟ್ಟಿದ್ದೇವೆ. ಈಗ ಒಳ್ಳೆಯ ಮಧ್ವಾಚಾರ್ಯರ ಅನುಯಾಯಿಗಳಾಗಿ ಬಂದಿದ್ದೇವೆ ನಾವು. ಈಗಲೂ ಕೂಡ ನಾವು ಲೌಕಿಕದಲ್ಲಿ ಇರ್ತೀವಿ ಅಂದರೆ ಪುನಃ ಹಿಂದಿನಿಂದ ಎಲ್ಲ ಕ್ರಿಮಿಯಿಂದ ಶುರು ಆಗುತ್ತೆ ನೋಡಿ ಪುನಃ ಬರಲಿಕ್ಕೆ. ಅದು ಮಾತ್ರ ಮಾಡ್ಕೋಬೇಡಿ, ಎಷ್ಟಾಗತ್ತೋ ಅಷ್ಟು ಸಾಧನೆ. ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಕೂತ್ರೆ ನಿಂತರೆ ಗೋವಿಂದ ನಾರಾಯಣ ಕೃಷ್ಣ, ರಾತ್ರಿ ಮಲಗಿದ್ವಿ ಮಧ್ಯ ಎಚ್ಚರಿಕೆ ಆಯಿತು ನಾರಾಯಣ ಕೃಷ್ಣ ಅಂತ ಎಲ್ಲರೂ ಎದ್ದು ಬಿಡಬೇಕು, ಹಾಗೆ ಕೂಗಬೇಕು ಆ ಪರಮಾತ್ಮನನ್ನು. ಅಂದರೆ ಯಾರು ಬೇರೆ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ನಾವು ಭಕ್ತಿಯಿಂದ ಸ್ತೋತ್ರ ಮಾಡ್ಕೋಬೇಕಷ್ಟೆ. ಹಾಗಾಗಿ ಇಂತಹ ಒಂದು ಹೇಳ್ತಾ ಇದೆ. ಆಗ ಅವನನ್ನು ವೇದಿವಾದ್ಯ ಹೇಳ್ತಾರೆ, ಎಷ್ಟೇ ನೀನು ಸಾಧನೆ ಮಾಡಿದ್ರೂ ಕೂಡ, ಎಂಥ ಒಂದು ಪ್ರಾಣಿಯಾಗಿ ಹುಟ್ಟಿದ್ರೂ ಕೂಡ, ಮುಂದೆ ನೀನು ಬ್ರಾಹ್ಮಣನಾಗಿ ಹುಟ್ಟಿ ತತ್ವಜ್ಞಾನ ಸಂಪಾದನೆ ಮಾಡಿದ ಮೇಲೆ ಮೋಕ್ಷ ನೋಡು, ಇದು ನನ್ನ ಕಟ್ಟಲೆ ನಿಯಮ ಇದೆ. ಅದಕ್ಕಾಗಿ ಈಗ ನಿಂಗೆ ಮೋಕ್ಷ ಕೊಡೋದಿಲ್ಲ ಅಂಥೇಳಿ ಅವರು ತತ್ವಜ್ಞಾನ ಕೊಟ್ಟು ರಾಜ್ಯಭಾರ ಮಾಡಿಸಿದರು. ಅಷ್ಟಾದ ಮೇಲೆ ಅವನನ್ನು ಆ ಕ್ರಿಮಿ ಇದಲ್ಲ ಅಲ್ಲಿ ಸಾರಸ್ವತ ಮಂತ್ರ ಉಪದೇಶ, ಅಂದರೆ ಸಾರಸ್ವತ ಮಂತ್ರ ಅಂದರೆ ತತ್ವಜ್ಞಾನ ಕೊಟ್ಟರು ಅದಕ್ಕೆ. ಅದಾದ ಮೇಲೆ ಮುಂದಿನ ಜನ್ಮ ಬಂತು. ಒಬ್ಬ ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿದ. ಹುಟ್ಟುವಾಗಲೇ ಹಿಂದೆ ಮಾಡತಕ್ಕಂಥ ಪಾಪದಿಂದಾಗಲಿ ಅವನಿಗೆ ಈ ಮೂರ್ಛೆ ಅಪಸ್ಮಾರ ಅಂತ ಕರೀತಾರೆ, ಫಿಟ್ಸ್ ಅಂತ ಬರುತ್ತೆ ನೋಡಿ, ಇದಕ್ಕಿದ್ದಾಗಿ ಬಿದ್ದೋಗೋದು ಅಂಥದ್ದು. ಬೆಂಕಿ, ತುಂಬ ದೊಡ್ಡ ಬೆಂಕಿ ನೋಡಿದ್ರು ಬಿದ್ದೋಗೋದು, ಸಮುದ್ರ ನೋಡಿದ್ರೆ ಬಿದ್ದೋಗೋದು, ಇಂಥದ್ದೆಲ್ಲ ಅತೀಯಾದ ವಸ್ತುವನ್ನು ನೋಡಿದ್ರೆ ಬಿದ್ದೋಗ್ತಾರೆ. ಆಗ ಅವ್ರು ಕಬ್ಬಿಣ ಎಲ್ಲ ಕೊಟ್ಟು ಪುನಃ ಅದಕ್ಕೆ ವಾಪಸ್ ತರಿಸ್ಬೇಕು ಅಂತ ಸ್ಥಿತಿ ಇರೋದು. ಆ ರೋಗಕ್ಕೆ ಒಳಗಾಗಿದ್ದಾನೆ, ಮೈಯೆಲ್ಲ ಚರ್ಮ ರೋಗ, ಹೀಗೆ ಹುಟ್ಟಿದ್ದಾನೆ. ವೇದಿವಾದಿ ಪುನಃ ಅಲ್ಲಿ ಬಂದರು. ಆ ಇದರಲ್ಲಿ ನೋಡು, ಏನು ಸ್ವಾಮಿ ಇನ್ನೂ ಎಷ್ಟು ಜನ್ಮ ನನಗಿಂತ ಈ ದುಃಖಗಳು ಅನುಭವಿಸ್ಬೇಕು ಹೇಳಿ. ಹುಟ್ಟಿದ ಕೂಡಲೇ ಅಪ್ಪ ಅಮ್ಮ ಸತ್ತೋದ್ರು, ಈಗ ನಾನು ಇದ್ದೇನೆ, ಮೂರ್ಛೆ ರೋಗ, ಏನು ಮಾಡೋಗಿಲ್ಲ, ಏನು ನಿಮ್ಮ ಅಭಿಪ್ರಾಯ ಏನು ಹೇಳಿ. ಆಯಿತು, ನಿಮ್ಮ ಮುಂದೆ ಒಳ್ಳೆಯದಾಗತ್ತೆ, ಈ ನಾ ಹೇಳ್ಕೊಟ್ಟಿದ್ದ ಸಾರಸ್ವತ ಮಂತ್ರ ತತ್ವಜ್ಞಾನ, ಅದು ನನ್ನ ಶಿಷ್ಯ ಒಬ್ಬನಿದ್ದಾನೆ ಬೈಜವನ ಅಂತ, ಅವನಿಗೆ ಉಪದೇಶ ಮಾಡು, ಹಿಂಗೆಲ್ಲ ಅನುಕೂಲ ಆಗುತ್ತೆ ಅಷ್ಟು ಹೇಳಿ ಕಳಿಸು ಅಲ್ವೇನ್ರಿ. ಹಾಗಾಗಿ ಅಲ್ಲಿಗೆ ಹೋದ ಅವನ ಮಹಾನುಭಾವ, ಬಿದ್ಕೊಂಡು ಎದ್ಕೊಂಡು ಪಾಪ ಮೈಯೆಲ್ಲ ಗೊತ್ತಲ್ಲ ರೋಗಗಳೆಲ್ಲ. ಆ ಬೈಜವನ್ ನೋಡದ. ಬೈಜವನಿಗೆ ಯಾರು ನೀವು, ಒಂದು 5 ವರ್ಷದ ಬಾಲಕ, ಅವರು ತತ್ವಜ್ಞಾನ ಉಪದೇಶ ಮಾಡ್ತಾ ಇದ್ದ. ಅವನಿಗೆ ಆಶ್ಚರ್ಯ ಆಯಿತು, ಏನು ಸ್ವಾಮಿ 5 ವರ್ಷದ ಹುಡುಗ ಅಂತ ಇದ್ದೀರಿ, ಇಷ್ಟೊಂದು ತತ್ವಜ್ಞಾನ ತಲೆ ತುಂಬಿಕೊಂಡಿದ್ದೀರಿ, ಏನು ನಿಮ್ಮ ಇತಿಹಾಸ ಹೇಳಿ ಅಂತ ಹೇಳಿದಾಗ ಈ 47 ಜನ್ಮಗಳು ಹೇಳ್ದ. 45 ಆಯಿತು, ಇದು 46ನೇದು, ಇನ್ನೊಂದು ಜನ್ಮ ಬರಬೇಕು. ಆಮೇಲೆ ಅವನು ಕೇಳ್ತಾನೆ ಬೈಜವನ, ಮುಂದೆ ಏನಾಗ್ತೀರಿ ಅಂತ ಹೇಳಿದ್ದಾರೆ ವೇದಿವ್ಯಾಸ ದೇವರು ಕೇಳ್ತಾರೆ. ಮುಂದೆ ನಾನು ಮೈತ್ರೇಯನಾಗಿ ಹುಡ್ತೀನಂತೆ. ಮೈತ್ರೇಯ ಗೊತ್ತಲ್ಲ, ಮೈತ್ರೇಯ ಋಷಿ, ವೇದಿವ್ಯಾಸ ದೇವ್ರ ಶಿಷ್ಯ, ಅವನೇ ಆ ಕ್ರಿಮಿ. ಹಾಗಾದರೆ ಕ್ರಿಮಿ ಅಂದರೆ ಮೈತ್ರೇಯರು ಒಂದು ಗೊತ್ತಾಯಿತು. ಅದು ಹೇಳಲಿಕ್ಕೋಸ್ಕರ ನಮಗೆ ಹೇಳಿದ್ದೆ ಅಷ್ಟೇ ಇದ್ದಂತೆ. ಹಾಗಾಗಿ ಮುಂದೆ ಮೈತ್ರೇಯಾಗಿ ಹುಟ್ಟಿದ್ರು. ಆ ಮೈತ್ರೇಯರು ಏನಿದ್ದಾರೆ ಅವರು ದುರ್ಯೋಧನನಿಗೆ ಹೇಳ್ತಾರೆ, ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಸುಖವಾಗಿರು, ಇಲ್ಲದಿದ್ದರೆ ಅವರು ಶಾಪ ಕೊಟ್ಟು ಏನು ಕೊಟ್ಟಿದ್ದಾರಲ್ಲ, ಭೀಮ ತೊಡೆ ಮುರಿಯೋದು, ಅದು ಖಂಡಿತ ಅಂತ. ವೇದಿವ್ಯಾಸ ದೇವರು ಉಪದೇಶ ಹೇಳಿದ್ರೆ ಸುಮ್ಮನೆ ಇರ್ತಾನೆ, ನೀವು ಉಪದೇಶ ಮಾಡಿ ಅಂತಾರೆ. ಧೃತರಾಷ್ಟ್ರ ಹೇಳೋದು ದುರ್ಯೋಧನಿಗೆ ಉಪದೇಶ ಮಾಡಿ ಅಂತ. ನಾವು ಚಂಡಾಲರಿಗೆ, ಮೂರ್ಖರಿಗೆ, ಅವರಿಗೆಲ್ಲ ಉಪದೇಶ ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ಲ. ನನ್ನ ಶಿಷ್ಯ ಒಬ್ಬನು ಬರ್ತಾರೆ ಮೈತ್ರೇಯ ಅಂತ, ಅವನ ಮಾತನ್ನು ಕೇಳಿದ್ರೆ ನಿನ್ನ ಮಗ ತೊಡೆ ಉಳಿಯತ್ತೆ, ಇಲ್ಲದೇ ಭೀಮಸೇನ ತೊಡೆ ಮುರಿಯೋದು ಖಂಡಿತ ಅಂತ ಹೇಳಿ ಹೋಗ್ತಾರೆ. ಮೈತ್ರೇಯರು ಬರ್ತಾರೆ, ಇದೆಲ್ಲ ಹೇಳ್ತಾರೆ. ಅವ್ರು ಹೇಳಿದ್ರೆ ಹೀಗೆ ತಡ್ಕೊಂಡು ಕೂತಿರ್ತಾನೆ. ಅವರು ಉಪದೇಶ ಮಾಡ್ತಾ ಇದ್ದಾರೆ, ತಿರಸ್ಕಾರ. ಇದರಿಂದ ಏನಾಯಿತು, ಕೋಪ ಬರುತ್ತೆ ಅವರಿಗೆ. ಭೀಮಸೇನ ತೊಡೆ ಮುರಿಯೋ ಖಂಡಿತ ನಿನ್ನ ಹೋಗು ಅಂಥೇಳಿ ಅವ್ರು ಶಾಪ ಕೊಟ್ಟೆ ಹೋಗ್ತಾರೆ. ಪುನಃ ಕಾಲ ಬಂದುಬಿತ್ತ ಧೃತರಾಷ್ಟ್ರ. ಹಾಗೇನು ಹೇಳಬೇಕು, ನಾನು ಹೇಳಿದ ಮಾತಿನಂತೆ ಪಾಂಡವ ಅರ್ಧ ರಾಜ್ಯ ಕೊಟ್ಟು ಸುಖವಾಗಿದ್ದರೆ ನನ್ನ ಶಾಪ ವಾಪಸ್ ತೊಗೊತೇನೆ, ಇಲ್ಲದೇ ಇದ್ದರೆ ಅದು ಖಂಡಿತ ಅಂತಾರೆ. ಅವನು ಒಪ್ಪಲ್ಲ ಅಂತೂ ಮಹಾಭಾರತ ಯುದ್ಧದಲ್ಲಿ ತೊಡೆ ಮುರ್ಕೊಂತಾನೆ, ಸಾಯ್ತಾನೆ ಅಂತ. ಇದು ಮೈತ್ರೇಯರ ಕಥೆ ಇಷ್ಟಿದೆ. ಅಂದರೆ ವೇದಿವ್ಯಾಸ ದೇವರು ಒಂದು ಕ್ರಿಮಿಗೋಸ್ಕರವಾಗಿ 47 ಜನ್ಮದಲ್ಲಿ ಬಂದು ಉಪದೇಶ ಮಾಡೋದು ಒಂದು ಏನ್ರಿ ಅದು ಅಂತ ಕೇಳಿದ್ರೆ,
ಅವನ ಧರ್ಮಜಾಲಿಕನಾಗಿದ್ದಾಗ ಎಲ್ಲರನ್ನೂ ಕೂಡ ಧರ್ಮದಲ್ಲಿ ತೊಡಗಿಸಿದ್ನಲ್ಲ, ಆ ಪುಣ್ಯದಿಂದಾಗಿ ವೇದಿವ್ಯಾಸ ದೇವರು ಬರ್ತಾ ಇದ್ರು ಅಂತ ಕರೆಯಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಮಾತ್ರ ತತ್ವಜ್ಞಾನವನ್ನು ಸಂಪಾದನೆ ಮಾಡೋದು ದೊಡ್ಡದಲ್ಲ, ಆದರೆ ಇತರರಿಂದಲೂ ಕೂಡ ಸಂಧ್ಯಾ ವಂದನಾದಿಗಳನ್ನು ನಾವು ಮಾಡಿಸಬೇಕು. ಅಯ್ಯೋ ಪಾಪ ಮಗು ಮಲಗಿದು ಬಿಡ್ರಿ ಅಂದರೆ ಆಮೇಲೆ ಮಲಗೇ ಇರುತ್ತದು, ಹೇಳೋದೇ ಇಲ್ಲ, ಅಜ್ಞಾನದಲ್ಲೇ ಮುಳುಗಿರೋದು. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಅಷ್ಟೇ ನಮಗಿರೋ ಅವಕಾಶ ತುಂಬ ಕಡಿಮೆ. ಯಾಕೆಂದರೆ ಕಡೆಯಲ್ಲಿ ನಮಗೆ ಉಪನ್ಯಾಸ ಸಿಗೋದು, ಬಾಲ್ಯದಲ್ಲೆಲ್ಲ ಸಿಗಲಿಲ್ಲ. ಎಲ್ಲಿ ಸಿಕ್ತು ಉಪದೇಶ ಅಲ್ಲ ನಮಗೆ, ಈಗ ಸಿಕ್ಕಿದೆ. ಇಲ್ಲಿ ಬಂದರೆ ನಿದ್ದೆ ಅಷ್ಟೆ. ಇಲ್ಲಿ ಬಂದು ನಿದ್ದೆ ಮಾಡಿದ್ರೆ ಅಲ್ಲಿ ಮನೆಯಲ್ಲೂ ನಿದ್ದೆ, ರಾತ್ರಿ ಇಲ್ಲೂ ನಿದ್ದೆ. ಇನ್ನು ಆಮೇಲೆ ಇನ್ನು ಜ್ಞಾನ ಸಂಪಾದನೆ ಮಾಡಿ ಬ್ರಾಹ್ಮಣ ಜನ್ಮ ಬಂದಾಗಿನ ಉಪಯೋಗ ಆಗೋದೇ ಆವಾಗಿನ್ನ. ಅದಕ್ಕೋಸ್ಕರವಾಗಿ ಅದಕ್ಕೆ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನಿಬೋಧತ, ಹೇಳ್ರಿ ಎದ್ದೇಳ್ರಿ ಅಂತ ಅದಕ್ಕೆ ಹೇಳಿದ್ದು. ಎರಡೆರಡು ಸತಿ ಹೇಳಿದ್ದು, ಹೇಳ್ರಿ ಎದ್ದೇಳ್ರಿ ಅಂತ. ಹೇಳಿದ ಮೇಲೆ ಎದ್ದೇಳೋದೇನು? ಎಷ್ಟೋ ಜನ ಮಲಗಿಬಿಟ್ಟಿರ್ತಾರೆ. ಮಲಗಿ 12 ಗಂಟೆ ಅಮೋಘ ನಿದ್ದೆ ಮಾಡಿರ್ತಾರೆ, 6ರಿಂದ 6ವರೆಗೂ ಮಾಡಿರ್ತಾರೆ. ಮಲಗಿದ ಮೇಲೂ ಕೂಡ ಹಾಸಿಗೆ ಮೇಲೆ ಕೂತಿರ್ತಾರೆ, ಹಾಗೇನೆ ಆಕಳಿಸ್ಕೊಂಡು ಮಾಡಿಕೊಂಡು ಏನೋ ನೋಡಿಕೊಂಡು. ಇನ್ನೂ ಈ ಲೋಕಕ್ಕೆ ಬಂದಿರಲ್ಲ. ಅವ್ರಿಗೆ ಇನ್ನೊಂದು ಹೇಳಲೇಬೇಕಾಯಿತು, ಏನಂತ? ಉತ್ತಿಷ್ಠತ ಜಾಗೃತ ಅಂತ ಹೇಳಲೇಬೇಕಾಯಿತು. ಪ್ರಾಪ್ಯ ವರಾನ್ನಿಬೋಧತ, ಒಳ್ಳೆ ಮಧ್ವಾಚಾರ್ಯಂಥ ಗುರುಗಳು ಸಿಕ್ಕಿರುವಾಗ ತತ್ವಜ್ಞಾನ ಸಂಪಾದನೆ ಮಾಡಿ ಮೋಕ್ಷಕ್ಕೆ ಹೋಗುವ ಮಾರ್ಗವನ್ನು ಹಿಡಿಯೋ ಅಂತ ದಾಸರು ಕೂಡ ಹೇಳಿದಂತೆ ನಾವು ಅದನ್ನು ಹಿಡಿಬೇಕು.